200 ವರ್ಷ ಉಳಿಸುವುದು ಬಹಳ ಕಷ್ಟ. ಅವರು ಋಷಿಗಳು ಬರೆದ ಆಚಾರ್ಯರ ಕಾಲದ ಆಚಾರ್ಯರ ಸಾಕ್ಷಾತ್ ಶಿಷ್ಯರು ಬರೆದು ಆಚಾರ್ಯರು ಕಣ್ಣಾಡಿಸಿದ ಆಚಾರ್ಯರು ಮುಟ್ಟಿದ ಒಂದು ಪುಸ್ತಕ ಇವತ್ತು ಇದ್ರೆ ಅದು ಪರಿಮಾಣ ಮಠದಲ್ಲಿ ಮಾಡ್ತಾ ಇದ್ದಾರೆ. ಬೇರೆ ಎಲ್ಲ ಮಠಗಳಲ್ಲಿ ಇದ್ದದ್ದನ್ನ ಉಳಿಸಿಕೊಳ್ಳುವುದಾಗಲಿಲ್ಲ. ಅದು 700 ವರ್ಷ ಉಳಿಯುವುದು ಬಹಳ ಕಷ್ಟವೇ. ಇದೇನೋ ನಮ್ಮ ಪುಣ್ಯದಿಂದ ಆಚಾರ್ಯ ಒಂದು ಪುಸ್ತಕವನ್ನು ಉಳಿಸಿದ್ದ. ಹಾಗೆ ಆಚಾರ್ಯರ ಎಲ್ಲ ಗ್ರಂಥಗಳನ್ನ ಲಿಪಿಬದ್ಧಗೊಳಿಸಿದ. ಆದ್ರೆ ಆಚಾರ್ಯ ಗ್ರಂಥಗಳನ್ನು ಲಿಪಿಬದ್ಧಗೊಳಿಸುವುದು ಒಂದು ಕಷ್ಟ. ಏನು ಅಂದ್ರೆ ಆಚಾರ್ಯರು ಗ್ರಂಥ ತಾನು ಒಂದು ಗ್ರಂಥವನ್ನು ಕೂತು ಬರೆದರೆ ಅದನ್ನು ನೋಡಿ ಇನ್ನೊಬ್ರು ಶಿಷ್ಯರು ಪ್ರತಿ ಮಾಡಿಕೊಂಡ್ರೆ ಕರೆಕ್ಟ್ ಪಾಠ ಅಂತ ಆಯ್ತು. ಆಚಾರ್ಯರು ಬರೆದದ್ದೇ ಇಲ್ಲ, ಅವರು ಹೇಳ್ತಾ ಹೋಗೋದು, ಬರ್ಕೊಳ್ಳುವ ಗಡಿಬಿಡಿಯಲ್ಲಿ ಒಬ್ಬೊಬ್ರು ಒಂದೊಂದು ಥರ ಬರ್ಕೊಳ್ಳೋದು. ಹಾಗಾಗಿ ಆಚಾರ್ಯ ಮೂಲ ಪಾಠ 3-4 ಥರ ಆಗುವಂತ ಪ್ರಸಂಗ ಹೋಯಿತು. ಅದರಿಂದ ಅದು ಇದೇ ದ್ವೌಭೂತ ಸರ್ಗವು ಅಂತ ಒಂದು ಕಡೆ ಇದೇನಂದ್ರೆ ದ್ವೌಭೂತ ಸರ್ಗವು ಅಂತಕ್ಕಂಥ ಪಾಠವನ್ನ ನಾರಾಯಣ ಪಂಡಿತಾಚಾರ್ಯರು ಅವ್ರ ವ್ಯಾಖ್ಯಾನದಲ್ಲಿ ತಗೋತಾರೆ. ಅದನ್ನು ಋಷಿಯತೀರ್ಥರು ದ್ವಾವೇವ ಸರ್ಗ ಒಂದು ಪಾಠ ಬರ್ತಾರೆ. ನಾರಾಯಣ ಇಬ್ರು ಆಚಾರ್ಯದಿಂದಲೇ ಪಾಠ ಕೇಳಿದವರು, ಆಚಾರ್ಯ ಹತ್ತಿರದಲ್ಲಿ ಇದ್ದವರಲ್ಲೇ ಅದು ಕೇಳಿಕೊಂಡು ಬರ್ಕೊಂಡದ್ದು. ಹಾಗಾಗಿ ಪಾಠಾಂತರಗಳು ಅವರ ಸಮಕಾಲೀನ ಶಿಷ್ಯರಲ್ಲೇ ಪಾಠಾಂತರಗಳಾಗಿವೆ. ಅನಂತರ ಅಂತೂ ಬೇಕಾದಷ್ಟು ಅವರು ಸಮಕಾಲೀನ ಶಿಷ್ಯರೇ ಬರ್ಕೊಂಡಾಗ ಇನ್ನೊಂದು ಏನು ಅಂದ್ರೆ ಆಚಾರ್ಯರೇ ಒಂದು ಗ್ರಂಥವನ್ನ ಒಂದು ಕಡೆ ಪಾಠ ಮಾಡುವಾಗ ಹೇಳಿದ್ದರಿಂದ ಭಿನ್ನವಾದ ವಿಷಯಗಳು ಮತ್ತೊಂದು ಕಡೆ ಹೇಳ್ತಾರೆ ಅದೇ ಗ್ರಂಥ ಪಾಠ ಮಾಡುವಾಗ. ಇವಾಗ ಮಾಯಾವಾದ ದೂಷಣದಲ್ಲಿ ಕೊನೆಯಲ್ಲಿ 1-2-3 ಶ್ಲೋಕಗಳು ಋಷಿಗಳು ಬರೆಯಲಿಲ್ಲ. ಮತ್ತೊಂದು ಕಡೆ ಪ್ರವಚನ ಮಾಡುವಾಗ ಇದಕ್ಕೆ ಪೂರಕವಾಗಿ ಈ ಶ್ಲೋಕವನ್ನು ನೀವು ತಗೋಬಹುದು ಅಂತ ಅದನ್ನು ಅವರು ಬರ್ಕೊಂಡ್ರು. ಹಾಗಾಗಿ ಮಾಯಾವಾದ ದೂಷಣದಲ್ಲಿ ಹಾಗೆಯೇ ಅನೇಕ ಗ್ರಂಥಗಳಲ್ಲಿ ಋಷಿಗಳು ಬರೆಯದ ಶ್ಲೋಕಗಳು ಚಾಲ್ತಿಯಲ್ಲಿವೆ ಆ ಗ್ರಂಥಗಳಲ್ಲಿ. ಅದಕ್ಕೆ ಕಾರಣ ಏನು ಅಂತಂದ್ರೆ ಮತ್ತೊಂದು ಕಡೆ ಪ್ರವಚನ ಮಾಡುವಾಗ ಇದಕ್ಕೆ ಪೂರಕವಾಗಿ ಈ ಶ್ಲೋಕವನ್ನು ನೀವು ಬಳಸಿಕೊಳ್ಬಹುದು ಅಂತ ಅಲ್ಲಿ ಪ್ರವಚನ ಮಾಡುವಾಗ ಅದನ್ನು ಬರ್ಕೊಂಡ್ರು ಅವರು ಶಿಷ್ಯರು. ಹೀಗೆ ಆಚಾರ್ಯರ ಸಾಕ್ಷಾತ್ ಶಿಷ್ಯರು ಬರ್ಕೊಂಡಂತಹ ಪಾಠದಲ್ಲಿಯೂ ಪಾಠಾಂತರಗಳಿವೆ. ಮತ್ತು ಆ ಪಾಠಾಂತರಗಳಿಗೆ ಕಾರಣ ನಾನು ಈಗ ಹೇಳಿದೆ. ಆಚಾರ್ಯರು ಬೇರೆ ಬೇರೆ ಕಡೆ ಹೇಳುವಾಗ ಬೇರೆ ಬೇರೆ ರೀತಿಯ ವಿವರಣೆಗಳನ್ನು ಕೊಡ್ತಾ ಇದ್ದಾಗ ಅದಕ್ಕೆ ಪೂರಕವಾದಂತಹ ಮಾತನ್ನು ಹೇಳಿದಾಗ ಒಬ್ಬೊಬ್ಬರು ಶಿಷ್ಯರು ಒಂದೊಂದು ರೀತಿ ಬರ್ಕೊಂಡದ್ದು. ಆದರೆ ಆಚಾರ್ಯರ ಅನಂತರ ಆದ ಬದಲಾವಣೆಗಳನ್ನು ಹಾಗೆ ನಾವು ಕ್ಷಮಿಸಲಿಕ್ಕೆ ಬರೋದಿಲ್ಲ. ಆಚಾರ್ಯರೇ ಪ್ರವಚನ ಮಾಡುವಾಗ ಒಂದು ಕಡೆ ಹೀಗೆ, ಒಂದು ಕಡೆ ಇನ್ನೊಂದು ರೀತಿಯಿಂದ ಹೇಳಿದ್ರೆ ಅದಕ್ಕೆ ಔಚಿತ್ಯ ಇದೆ. ಆ ನಂತರ ಪಾಠಜ್ಞಾನ ಇಲ್ಲದೆ ಅಪಪಾಠ ಆದದ್ದು. ಈಗ ಈ ಉದಾಹರಣೆಗೆ ಯದಿನಾಮಪರೋ ನಭವೇತ ಹರಿಹಿ ಕಥಮಸ್ಯ ವಶೇ ಜಗದೇತದಭೂತ್, ಇದು ಆಚಾರ್ಯರ ಪಾಠ. ಅನಂತರ ಯಾರೋ ಪಂಡಿತರು ನೋಡಿದ್ರು, ಭವತಿ ಪದಸ್ಮಿ ಪದ ಅಲ್ವಾ, ಭವೇತ ಹೇಗಾಯಿತು ಅಂತ ಅದಕ್ಕೆ ಪಾಪ ಆಚಾರ್ಯರನ್ನ ತಿದ್ದುವುದು ಈ ಪಂಡಿತರು. ನ ಭವೇತ್ ಸ ಹರಿಹಿ ಅಂತ ಒಂದು ಸಾರಿಗೆ ಸೇರಿಸಿ ಅದನ್ನ ಪದಸ್ಮಿ ಪದ ಮಾಡಿ ಸಮ ಮಾಡೋದು ಅಂತ. ಅದು ಇದಕ್ಕೆ ಕ್ಷಮೆ ಇಲ್ಲ. ಇದು ಅರ್ಧ ವ್ಯಾಕರಣ ಓದಿದ ಪಂಡಿತರು ನವವ್ಯಾಕರಣಜ್ಞರ ಆಚಾರ್ಯರನ್ನು ತಿದ್ದುವಂಥ ಮೂರ್ಖತನ ಇದು. ಆದ್ರಿಂದ ಇದಿನಾಮ ಪರೋ ನ ಭವೇತ್ ಸ ಹರಿ ಅಂತ ಹೇಳುವವರಿಗೆ ಕ್ಷಮೆ ಇಲ್ಲ. ಅವರಿಗೆ ದ್ವಾದಶ ಸ್ತೋತ್ರ ಹೇಳಿ ಪುಣ್ಯವೂ ಬರೋಲ್ಲ. ಇದಿನಾಮ ಪರೋ ನ ಭವೇತ ಹರಿಹಿ ಅಂತ ಹೇಳಿದ್ರೆ ಆಚಾರ್ಯ ಚಿತ್ತಕ್ಕೆ ಬರುತ್ತೆ. ಭವೇತ್ ಸ ಹರಿ ಅಂತ ಹೇಳಿ ಓಹೋ ಇವನು ನನಗೂ ತಿದ್ದುಬಿಡಿ ಮಾಡ್ತಾನೆ ಅಂತ ಆಚಾರ್ಯ ಆಕ್ರೋಶಕ್ಕೆ ಒಳಗಾಗುವಂತಹ ಯೋಗ ಹೊರತು ಅದರಿಂದ ಎಂದೂ ಸಹ ಆಚಾರ್ಯ ಸ್ತೋತ್ರವನ್ನು ಪಠನ ಮಾಡಿದ್ರೆ ಪುಣ್ಯ ಬರೋಲ್ಲ. ಹೀಗೆ ಆಚಾರ್ಯರು ಹೇಳಿರತಕ್ಕಂಥ ಗ್ರಂಥವನ್ನ ಮೊದಲು ದಾಖಲೆ ಮಾಡಿ ಇವತ್ತಿಗೂ ನಮಗೆ ಉಳಿಯುವಂತೆ ಮಾಡಿದ ಮಹಾಕಾರ್ಯ ಇದು. ಅನುಪಮವಾದ ಸೇವೆ. ಅದನ್ನ ಮಾಡಿದವರು ಪರಿಮಾರ ಮಠದ ಮೂಲಯತಿಗಳಾದ ಋಷಿಕೇಶ ತೀರ್ಥರು. ಎರಡನೇ ಒಂದು ವಿಶೇಷ ಇದೆ, ಆಚಾರ್ಯರಲ್ಲಿ ಸನ್ಯಾಸ ತಗೊಂಡವರಲ್ಲಿ ಮೊದಲು ಸನ್ಯಾಸ ತಗೊಂಡವರು ಋಷಿಕೇಶ ತೀರ್ಥರು. ಅದರಿಂದೇ ಅವರಿಗೆ ಅಷ್ಟೋತ್ಕೃಷ್ಟ ಅಂತ ಹೆಸರಿದ್ದದ್ದು ಹಿಂದೆ. ಆದರೆ ಎಂಟೇ ಅಲ್ಲ, ಎಲ್ಲ ಸನ್ಯಾಸಿ ಶಿಷ್ಯರಲ್ಲೇ ಮೊದಲು ಸನ್ಯಾಸ ಆದದ್ದು ಅವರಿಗೆ. ಅವರು ಎಲ್ಲರೂ ಅನಂತರ ಅಂದ್ರೆ ಅನಯೋ ಋಷಿತೀರ್ಥರು, ಅದರ ನಂತರ ಬಹಳ ಸಮಯದ ನಂತರ ಪದ್ಮನಾಭ ತೀರ್ಥರು ಮತ್ತು ವಿಷ್ಣು ತೀರ್ಥರಿಗೆ ಆಶ್ರಮ. ವಿಷ್ಣು ತೀರ್ಥರು ಪ್ರಣವೋಪಾಸನ ದೊಡ್ಡವರು, ಆಶ್ರಮದಲ್ಲಿ ಚಿಕ್ಕವರು. ವಿಷ್ಣು ತೀರ್ಥರು ಪದ್ಮನಾಭ ತೀರ್ಥರು ಇವರಿಗಿಂತ ಮೊದಲು ಆಶ್ರಮ ಆದವರು ಅನೇಕ ಮಂದಿ ಇದ್ದು. ಜನಮೇತ ಪ್ರಥಮೇತ ಅಭವನ್ ಅಂತ ಅದರಲ್ಲಿ ಮೊದಲು ಆಶ್ರಮ. ಆಚಾರ್ಯರ ಹತ್ರ ಸನ್ಯಾಸ ಮೊಟ್ಟ ಮೊದಲು ತಗೊಂಡ ಒಂದು ವೈಶಿಷ್ಟ್ಯ ಋಷಿಕೇಶ ತೀರ್ಥರಿಗೆ ಸಲ್ಲುತ್ತೆ. ಆಚಾರ್ಯರು ಹೋದಲ್ಲೆಲ್ಲ ಆಚಾರ್ಯರ ಪ್ರವಚನದಲ್ಲಿ ಆ ಮೂಲ ಗ್ರಂಥವನ್ನು ವಾಚನ ಮಾಡಿದಂತಹ ಕೀರ್ತಿ ಋಷಿಕೇಶ ತೀರ್ಥರಿಗೆ ಸಲ್ಲುತ್ತೆ. ಹಾಗಾಗಿ ಭಾಗವತದ ಶ್ಲೋಕವನ್ನ ಋಷಿಕೇಶ ತೀರ್ಥರು ಓದಬೇಕು. ನೋಡಿ, ಆಚಾರ್ಯರ ಕಾಲದಲ್ಲಿ ಆಚಾರ್ಯರ ಶಿಷ್ಯರಿಗೆ ಭಾಗವತದ ಒಂದು ಗ್ರಂಥ ವಾಚನ ಮಾಡುವುದು ಅಂತಂದ್ರೆ ಇದು ಸುಲಭದ ಕೆಲಸ ಅಲ್ಲ, ಬಹಳ ಕಷ್ಟ ಉಂಟು. ಯಾಕೆಂದ್ರೆ ಋಷಿಕೇಶ ತೀರ್ಥರು ಮೊದಲು ಆಗ ಪ್ರಚಲಿತವಿದ್ದಂತಹದ್ದನ್ನೇ ನೋಡುವುದಲ್ಲ ಎಲ್ಲರೂ ಕೂಡ. ಹಾಗಾಗಿ ಆಗ ಪ್ರಚಲಿತವಿದ್ದಂತಹ ಭಾಗವತವನ್ನೇ ಅವರು ಕೂಡ ಮೊದಲು ನೋಡಿದ್ದು. ಅದಕ್ಕೆ ದಾಖಲೆಗಳು ಸಿಗ್ತವೆ. ಅವರಲ್ಲಿ ಸರ್ವಮೂಲ ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಬರೆಯುವಾಗ ಆಚಾರ್ಯರು
ನಚ ರಮಂತ್ಯಹೋ ಅಸದುಪಾಸನಯಾತ್ಮಹನಃ ಅಂತ, ನಚರಮಂತ್ಯಹೋ ಅಸದುಪಾಸನಯಾತ್ಮಹನಃ ಅಂತ ದಶಮಸ್ಕಂಧದ ಶ್ರುತಿಗೀತೆಗೆ ವ್ಯಾಖ್ಯಾನ ಬರೆಯುವಾಗ ಚ ಶಬ್ದಕ್ಕೆ ಅರ್ಥ ಬರೆದಿದ್ದಾರೆ. ಅದರಿಂದ ನಚ ಅನ್ನೋದು ಅವರ ಪಾಠ. ಆದರೆ ಋಷಿಕೇಶ ತೀರ್ಥರು ಉಪನಿಷತ್ ವ್ಯಾಖ್ಯಾನ ಬರೆಯುವಾಗ, ಯಾಜ್ಞೀಯ ಮಂತ್ರೋಪನಿಷತ್ ವ್ಯಾಖ್ಯಾನ ಬರೆಯುವಾಗ ನಖಲರಮಂತ್ಯಹೋ ಅಸದುಪಾಸನಯಾತ್ಮಹನಃ ಅಂತ ಬರೆದಿದ್ದಾರೆ. ಅದು ಆವಾಗ ಬಳಕೆ ಇದ್ದ ಪಾಠ. ಅದರ ಪ್ರಭಾವ ಹೇಗಿದೆ? ಋಷಿಕೇಶ ತೀರ್ಥರಿಗೂ ಆಚಾರ್ಯರ ಹತ್ರ ಕೇಳಿ ತಿದ್ದಿಕೊಳ್ಳುವ ಮುಂಚೆ ಬಳಕೆ ಇದ್ದ ಪಾಠ ಅವ್ರ ತಲೆಯಲ್ಲಿ ಕೂತು ಬಿಟ್ಟಿದ್ದಾರೆ, ಬರೆದು ಬಿಟ್ಟಿದ್ದಾರೆ. ಅದು ಆಚಾರ್ಯರಿಗೆ ವಿರುದ್ಧ ಪಾಠ. ಅದು ನಚರಮಂತ್ಯಹೋ ಅನ್ನೋದು ನಖಲರಮಂತ್ಯಹೋ ಅಸದುಪಾಸನಯಾತ್ಮಹನಃ ಅಂತ. ಬೇರೆ ಕಡೆ ನಚರಮಂತಿ ಮಾಡ್ತಾರೆ, ಅಲ್ಲಿ ನಖಲು ಅಂದ್ರೆ ಆ ಮೊದಲು ಕಲಿತ ಪಾಠ ಉಂಟಲ್ಲ. ಈ ಕೆಲವು ಬಾಲ್ಯದಲ್ಲಿ ತಪ್ಪು ದ್ವಾದಶ ಸ್ತೋತ್ರ ಕಲಿತು ಬಿಟ್ರೆ ಮತ್ತೆ ಸರಿ ಮಾಡ್ಲಿಕ್ಕಾಗಲ್ಲ, ತಪ್ಪೇ ಹೇಳೋದು. ಬಾಲ್ಯದಲ್ಲಿ ಹೊಡೆದದ್ದು ಉಂಟಲ್ಲ, ಅದೇ ಹೇಳೋದು, ಮತ್ತೆ ವ್ಯುತ್ಪತ್ತಿ ಬಂದ್ರೂ ತಿದ್ದುಕೊಳ್ಳಿಕ್ಕೆ ಆಗುದಿಲ್ಲ. ಹಾಗೆ ಆಗಿದೆ ಅವರಿಗೆ. ನಚರಮಂತ್ಯಹೋ ಅಸದುಪಾಸನಯಾತ್ಮಹನಃ ಅಂತ. ಅದರಿಂದ ಆಚಾರ್ಯ ಎದುರಿನಲ್ಲಿ ಭಾಗವತ ಓದ್ಬೇಕಾದ್ರೆ ಎಷ್ಟು ಕಷ್ಟ ಅಂದ್ರೆ ಅವರಿಗೆ ಎಷ್ಟು ಪೂರ್ವ ಸಿದ್ಧತೆ ಮಾಡ್ತಿದ್ರೆ, ಆಚಾರ್ಯ ಪಾಠ ಇದು, ನಾನು ಮೊದಲು ನೋಡಿದ ಪಾಠ ಹೇಳಬಾರದು ಅಂತ. ಬಹಳ ಕಷ್ಟದ ಕೆಲಸ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದನ್ನ ಯಶಸ್ವಿಯಾಗಿ ಮಾಡಿದವರು. ಆಚಾರ್ಯರಿಗೆ ಸಮ್ಮತವಾದಂತಹ ಭಾಗವತ ಶ್ಲೋಕಗಳನ್ನ ಅವರು ವಾಚನ ಮಾಡಬೇಕು, ಇವರು ಅದನ್ನ ಅರ್ಥ ವಿವರಣೆ ಮಾಡಬೇಕು. ಹೀಗೆ ಪ್ರವಚನ ಮಾಡಿದ್ರಂತೆ. ಹೇಗಿತ್ತು ಆ ಪ್ರವಚನ ಅಂತ ಅವರು ನಾರಾಯಣ ಪಂಡಿತರು ಕೇಳಿದ ಮೊದಲನೇ ಪ್ರವಚನ. ಮೊದಲೆಲ್ಲ ಪ್ರವಚನದ ಬಗ್ಗೆ ಕೇಳಿದ್ರು, ಪ್ರವಚನವನ್ನೇ ಕೇಳಿರ್ಲಿಲ್ಲ. ಈಗ ಅವರು ಕೇಳಿರ್ತಕ್ಕಂಥ ಪ್ರವಚನ, ಅವರು ಹೇಳ್ತಾರೆ ಅಲ್ಲಿ ಸೇರಿರ್ತಕ್ಕಂಥ ವಿದ್ವಾಂಸರು ಖುಷಿಪಟ್ರು. ಯಾಕೆಂದ್ರೆ ಅದು ಹೇಗಿತ್ತು ಅಂದ್ರೆ ನಿರ್ಭಯವಾಗಿ ಪ್ರವಚನದಲ್ಲಿ ಅಳುಕು ಇಲ್ಲ. ಅಳುಕು ಯಾವಾಗಿರುತ್ತೆ? ನಾವು ಹೇಳುವ ವಿಷಯದ ಬಗ್ಗೆ ನಮಗೆ ನಿರ್ಧಾರ ಇಲ್ಲದಿದ್ದಾಗ ಹೇಳುವಾಗ ತಡವರಿಸಲು ಶುರುವಾಗತ್ತೆ. ನಿರ್ಭಯವಾದ ಧೈರ್ಯದಿಂದ ಹೇಳ್ತಕ್ಕಂಥ ಮಾತುಗಳು. ಒಂದು ಮಾತಿನ ಹಿಂದೆಯೂ ಅಳುಕು ಇಲ್ಲ, ಸಂದೇಹ ಇಲ್ಲ, ನಿಶ್ಚಿತವಾದ ಖಚಿತವಾದ ಮಾತುಗಾರಿಕೆ. ಆಮೇಲೆ ಹೇಳುವುದರಲ್ಲಿ ತುಂಬಾ ಪ್ರಸನ್ನತೆ. ಆಚಾರ್ಯರು ಅವರು ಬರುವ ದಾರಿಯಲ್ಲೂ ಹೇಳ್ತಾರೆ, ಅವರ ಮಂದಹಾಸ, ಕರುಣೆ ತುಂಬಿದ ಆ ಕಣ್ಣಿನ ನೋಟ ನಮಗೆ ವಿದ್ಯಾಮಾನ್ಯರನ್ನು ನೆನಪಿಸಿಕೊಳ್ಬೇಕಷ್ಟೆ. ಆ ಕರುಣೆ ತುಂಬಿದ ಆ ಕಣ್ಣಿನ ನೋಟ, ಅಂಥ ವರ್ಚಸ್ವಿ ಕಣ್ಣು ನಮ್ಮ ಕಾಲದಲ್ಲಿ ಇದ್ದದ್ದು ವಿದ್ಯಾಮಾನ್ಯರಿಗೆ ಮಾತ್ರ. ಅವ್ರಿಗೆ ಕಣ್ಣು ತೆರೆದು ನೋಡಿಬಿಟ್ರೆ ಎಲ್ಲೋ ಒಂದು ಲೋಕಕ್ಕೆ ಹೋದೆವು ನಾವು ಅನ್ನುವಷ್ಟು ಆನಂದ ಕೊಡ್ತಿದ್ದರು. ಅವರ ಬಳಿ ಇದ್ದು ಅವರ ಹತ್ರ ಪಾಠ ಕೇಳಿದವರಿಗೆ ಮಾತ್ರ ಗೊತ್ತು ಅಂತಹ ಚೇತನದ ಎತ್ತರ. ಆಚಾರ್ಯರು ಕಣ್ಣು ತೆರೆದು ಆ ಅನುಗ್ರಹ ದೃಷ್ಟಿ ಬೀರುತ್ತಾ, ಮಂದಹಾಸ ಬೀರುತ್ತಾ ಬರ್ತಿದ್ರು ಉದ್ದಕ್ಕೆ ಜನರಿಗೆ ಆಶೀರ್ವಚನ ಮಾಡ್ತಾ. ಪ್ರವಚನ ಮಾಡುವಾಗಲೂ ಅದೇ ನಗು, ಅದೇ ಮಂದಹಾಸ, ಅದೇ ಪ್ರಸನ್ನತೆ. ಮಾತಿನಲ್ಲಿ ತಿಳಿಯಾದ ಮಾತುಗಾರಿಕೆ. ಕೇಳಿದರೆ ಯಾವತ್ತೂ ಕೂಡ ಕೇಳಿದರೆ ಇನ್ನೂ ಕೇಳಬೇಕು, ಇನ್ನೂ ಕೇಳಬೇಕು, ಇನ್ನೂ ಕೇಳಬೇಕು ಅನ್ನತಕ್ಕಂಥ ಮಾತುಗಾರಿಕೆ, ನಿಶ್ಚಿತವಾದಂತಹ ಮಾತುಗಾರಿಕೆ. ವಿದ್ವಾಂಸರಿಗೂ ಕೂಡ ಅದರ ಆಳ ಗೊತ್ತಾಗೋದಿಲ್ಲ. ಆದರೆ ಸಣ್ಣ ಮಕ್ಕಳಿಗೂ ಕೇಳಿದ್ರೆ ಆನಂದ, ಯಾರಿಗೂ ಮಹಿಮ ಅಮೃತ. ಇದನ್ನೇ ಇವರು ಇಲ್ಲಿ ಹೇಳಿದ್ದಕ್ಕೆ ಮೂಲ ಸ್ಫೂರ್ತಿ ತಿರುಕುರ ಪಂಡಿತರದ್ದೇ. ತಿರುಕುರ ಪಂಡಿತರು ಅದನ್ನ ಸ್ಪಷ್ಟವಾಗಿ ಅದರ ಒಂದು ತುಣುಕಲ್ಲಿ ಆನಂದ ರಸಂಬುಧೋ ನಿಮಗ್ನ ಅಂತ ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ, ವಿದುಷಃ ಅವಿದುಷೋಪಿ ಶೃಣ್ವತೋತ್ರ, ಎಲ್ಲ ಕೇಳಿದವರು, ಮಕ್ಕಳು, ದೊಡ್ಡವರು, ಜ್ಞಾನಿಗಳು, ಅಜ್ಞಾನಿಗಳು ಎಲ್ಲರೂ ಸಂತೋಷಪಟ್ಟು ಮೈಮರೆತು ಕೇಳಿದರು. ಅಂಥ ಮಾತುಗಾರಿಕೆ ಆಚಾರ್ಯದ್ದು ಅಂತ ಇಲ್ಲಿ ಹೇಳ್ತಾರೆ. ಅದನ್ನೇ ತಿರುಕುರ ಪಂಡಿತರು ಸ್ಪಷ್ಟವಾಗಿ ಹೇಳ್ತಾರೆ. ಆಚಾರ್ಯರ ಬಗ್ಗೆ ಹೇಳುವಾಗ ಇದೇ ಮಾತು, ಅಸ್ಖಲಿತ ಅನವರತ ವೇದಶಾಸ್ತ್ರ ವ್ಯಾಖ್ಯಾನ ಶ್ರವಣ ಸಮುತ್ಖಾತ ದುಃಖ ಸಂಘಾತ. ಆಚಾರ್ಯರ ಅಸ್ಖಲಿತ ಅನವರತ ಅವರ ಪ್ರವಚನ ನಾನ್ ಸ್ಟಾಪ್. ಆಮೇಲೆ ಮಾತಾಡುವಾಗ ಸ್ಖಲನ ಇಲ್ಲ, ಶಬ್ದ ದೋಷ ಇಲ್ಲ, ಉಚ್ಚಾರ ದೋಷ ಇಲ್ಲ. ಅಂಥ ನಿರಂತರವಾಗಿ ಅಸ್ಖಲಿತವಾಗಿ ಮಾತಾಡ್ತಾ ಇದ್ದರಂತೆ. ಅದನ್ನು ಅನವರತ ಏನ್ ಮಾತಾಡ್ತಾ ಇದ್ದದ್ದು? ಲೋಕವಾರ್ತೆ ಅಲ್ಲ, ವೇದಶಾಸ್ತ್ರ ವ್ಯಾಖ್ಯಾನ, ವೇದಗಳ ಶಾಸ್ತ್ರಗಳ ಪ್ರವಚನ ಮಾಡ್ತಿದ್ರು. ವೇದಾಂಗಗಳ ಪುರಾಣಗಳ ಪ್ರವಚನ. ಅದನ್ನು ಕೇಳ್ತಾ ಇದ್ದಾಗ ಸಮುತ್ಖಾತ ದುಃಖ ಸಂಘಾತ, ಯಾವ್ಯಾವುದೋ ತಾಪತ್ರಯ ಹೊತ್ಕೊಂಡು ಬರ್ತಿದ್ರು. ಆಚಾರ್ಯ ಪ್ರವಚನ ಕೇಳಿದಾಗ ಎಲ್ಲಾ ತಾಪತ್ರಯಗಳು ಮರೆತು ಹೋಗ್ತಿತ್ತು. ನಿಖಿಲ ಪಂಡಿತ ವರ್ಗ ಪರಮಾಮೃತ ಸಮುದ್ರಾವಗಾಹಿಯುವ ಬಹಳಮ ಆಹ್ಲಾದ ಮಾಪ್ನೋತಿ ಅಂತ. ಅವರು ಎಲ್ಲರೂ ಯಾವುದೋ ಒಂದು ಅಮೃತದ ಸಮುದ್ರದಲ್ಲಿ ಈಜಾಡ್ತಾ ಇದ್ದೇವೆ ಅನ್ನುವಂಥ ಅನುಭವ, ಎಲ್ಲ ಮೈಮರೆತು ಆ ಆನಂದ ಸಮುದ್ರದಲ್ಲಿ ತೇಲಾಡ್ತಾ ಇದ್ರು. ನಿಖಿಲ ಪಂಡಿತ ವರ್ಗ ಬಹಳಂ ಆಹ್ಲಾದಂ ಆಪ್ನೋತಿ. ಬಹಳ, ಇದು ಕನ್ನಡ ಶಬ್ದ ಅಲ್ಲ, ಸಂಸ್ಕೃತ ಶಬ್ದ. ಬಹಳ, ಬಹಳ ಅಲ್ಲ, ಬಹಳ ಅಲ್ಲ, ಅದು ಹೇಳಲಿಕ್ಕೆ ಎಷ್ಟು ಕಷ್ಟ. ಬಹಳ ಅಂತ ಹೇಳಿದ್ರೆ ಬಹಳ ಕಷ್ಟ. ಬಹಳ ಅಂತ ಹೇಳಿದ್ರು. ಅದು ಲ ಅನ್ನುವ ಅಕ್ಷರವನ್ನ ತೆಗೆದುಬಿಟ್ಟು ಪಾಣಿನಿ ಬಹಳ ಅನ್ಯಾಯ ಮಾಡಿಬಿಟ್ಟ ಸಂಸ್ಕೃತ ಭಾಷೆಗೆ. ಪಾಣಿನಿಗೆ ಕ್ಷಮೆ ಇಲ್ಲ ಆ ಒಂದು ತಪ್ಪಿಗೆ. ಲಾ ಬಿಟ್ಟದಕ್ಕೆ ಅದು ಏನಾಗುತ್ತೆ ಅಂದ್ರೆ, ಈಗ ನೋಡಿ, ಲಾ ಬಿಟ್ಟು ಬಿಟ್ರೆ ಕನ್ನಡದಲ್ಲಿ ಲಾ ತೆಗೆದು ಬಿಟ್ರೆ ಹಲ್ಲಿಯೂ ಒಂದೇ, ಹಳ್ಳಿಯೂ ಒಂದೇ.
ಹಲ್ಲಿ ಮತ್ತು ಹಳ್ಳಿ ವ್ಯತ್ಯಾಸ ಉಂಟ ಇಲ್ಲೋ? ಲಾ ತೆಗೆದುಬಿಟ್ರೆ ಅದೇನು ಅದೊಂದು ಹಲ್ಲಿ, ಇದೆಂತದ್ದು ಅದು ಹಲ್ಲಿ, ಅಕ್ಕ ಗೋಡೆಯಲ್ಲಿ ಇರುವುದು ಹಲ್ಲಿ, ಆ ಹಲ್ಲಿ ಗ್ರಾಮ ಹೀಗಾಗತ್ತೆ. ಹಲ್ಲಿ ಮತ್ತು ಹಳ್ಳಿಗೆ ವ್ಯತ್ಯಾಸ ಇಲ್ಲ ಅಂತ ಹೇಗಾಗತ್ತೆ, ಹಾಗೆ ಲಾಳಗಳನ್ನು ಬಿಟ್ಟುಬಿಟ್ಟು ಒಂದೇ ಮಾಡಿಬಿಟ್ರೆ ಭಾಷೆಯೇ ಕೆಟ್ಟು ಹೋಗುತ್ತೆ. ಸಂಸ್ಕೃತ ಭಾಷೆಯ ಈ ಮೂಲ ಸೌಂದರ್ಯವನ್ನ ಕೆಡಿಸಿದ ಕೀರ್ತಿಯಲ್ಲಿ ಸ್ವಲ್ಪ ಪಾಲು ಪಾಣಿನಿಗೆ ಸಲ್ಲ. ಹೊಲಸೆದ್ದು ಹೋಯಿತು ಸಂಸ್ಕೃತ ಭಾಷೆಯ ಸೌಂದರ್ಯವನ್ನ ಕೆಡಿಸಿದ. ಲಾ ಒಂದೇ ಅಂತ ಹೇಳಿ. ಲಾ ಬೇರೆ, ಬಹಳ ಅಲ್ಲ, ಬಹಳ, ಬಹುಳ ಅಲ್ಲ, ಬಹುಲ. ನಾವು ಬಹುಳ ಅಂತೇವೆ, ಅದು ಕನ್ನಡ, ಅದು ಮಾತ್ರ ಕನ್ನಡ. ಸಂಸ್ಕೃತದಲ್ಲಿ ಬಹು ಶಬ್ದಕ್ಕೆ ಅಲಚು ಪ್ರತ್ಯಯ ಬಂದ್ರೆ ಅಳಚು ಪ್ರತ್ಯಯ, ಅಲಚು ಅಲ್ಲ. ಆದರೆ ಉಲಚು ಪ್ರತ್ಯಯ ಉಳಚು ಅಲ್ಲ. ಬಹುಲ ಮತ್ತು ಬಹಳ, ಒಂದು ಬಹಳ ಅದು ಬಹಳ ಅಲ್ಲ, ಒಂದು ಬಹುಲ ಬಹುಳ ಅಲ್ಲ. ಹೀಗೆ ಎಲ್ಲಿ ಲಾ ಅನ್ನೋದಕ್ಕೆ ಒಂದು ವ್ಯವಸ್ಥಿತವಾದ ನಿಯಮ ಇದೆ. ಆ ನಿಯಮ ಮರೆತು ಹೋಗ್ಲಿಕ್ಕೆ ಕಾರಣ ಪಂಡಿತರಿಗೆ ವ್ಯಾಪಾರ. ಹಾಗಾಗಿ ತ್ರಿವಿಕ್ರಮ ಪಂಡಿತರು ಬಹಳ ಅಂತ ಹೇಳ್ತಾರೆ. ಆಚಾರ್ಯರಿಗೆ ಇಷ್ಟವಾದ ಪ್ರಯೋಗ ಬಹಳ. ಬಹಳ ಆಹ್ಲಾದ ಮಾಪನೋತಿ. ಅಂಥ ಆನಂದದಲ್ಲಿ ಆ ಕಬೆಲರ್ ನಾಡಿನ 2 ಗ್ರಾಮದ ಜನ, ಜಯಸಿಂಹ ಅಲ್ಲಿ ಊರಿನ ಮುಖಂಡರು ಮೈಮರೆತರು ಇಂಥ ಅದ್ಭುತವಾದ ಪ್ರವಚನವನ್ನು ಆಚಾರ್ಯರು ಮಾಡಿದರು ಕಬೆನಾಡಿನಲ್ಲಿ. ವಿಷ್ಣುಮಂಗಲ ದೇವಸ್ಥಾನದಲ್ಲಿ. ವಿಷ್ಣುಮಂಗಲ ದೇವಸ್ಥಾನ ಅದು ಕಬೆನಾಡಿನಲ್ಲಿರುವಂತಹದ್ದು. ಮಧುರ ದೇವಸ್ಥಾನದಿಂದ ಅಲ್ಲಿಗೆ ಸುಮಾರು ಒಳದಾರಿ ಇತ್ತೇನೋ, ಈಗ ಹೋಗ್ಬೇಕಾದ್ರೆ ಒಂದು 3-4 ಮೈಲಿ ಆಗುತ್ತೆ, ಆಗ ನೇರ ಹೋಗುವ ದಾರಿ ಇದ್ದಿರ್ಬೋದು. ಅಂತೂ ಸುಮಾರು 1-2 ಮೈಲಿ ಅಷ್ಟು ನಡುವೆ ಹೋಗಿದ್ದಾರೆ ಆಚಾರ್ಯರು. ಜಯಸಿಂಹನ ನಡ್ಕೊಂಡು ಹೋಗಿದ್ದಾರೆ. ಆ ದೇವಾಲಯದಲ್ಲಿ ಕೆಲವು ದಿವಸ ಆಚಾರ್ಯರು ತಂಗಿದ್ದಾರೆ. ಅಲ್ಲಿಂದ ಮುಂದೆ ನಾರಾಯಣ ಪಂಡಿತರಿಗೆ ಆಚಾರ್ಯ ಅಲ್ಲಿ ತಂಗಿದಾಗ ದಿನಚರಿ ಹೇಗಿತ್ತು ಅನ್ನುವಂಥದ್ದು ಹೇಳೋ ಅವಕಾಶ. ಕಣ್ಣಾರೆ ಬೆಳಗಿನ ಸಂಜೆ ತನಕ ನಿಂತು ನೋಡಿ ಆ ಸಂಭ್ರಮ, ತಾನು ನೋಡಿ ಪಟ್ಟ ಆನಂದವನ್ನ ನಮಗೂ ಹಂಚಿದ್ದಾರೆ. ಅದು ಮುಂದೆ ನಾವು ನೋಡುವಂತಹ ಪ್ರಸಂಗ. ಇವತ್ತು ಇದರಲ್ಲಿ ಮಾಡಿರತಕ್ಕಂಥ ಭಾಗವತ ಪ್ರವಚನ, ಶ್ರೀಶಿಕೇಶ ತೀರ್ಥರ ವಾಚನ, ಈ ಭಾಗವನ್ನು ನೋಡಿದ್ದೇವೆ. ಮುಂದೆ ಇನ್ನೊಂದು ವಿಶಿಷ್ಟವಾದಂತಹ ಪ್ರಸಂಗವನ್ನ, ಅಂದರೆ ಆಚಾರ್ಯರಿಗೂ ತ್ರಿವಿಕ್ರಮ ಪಂಡಿತರಿಗೂ ಸಮಾಗಮ ಆಗುವ ಪೂರ್ವಭಾವಿಯಾಗಿ ತ್ರಿವಿಕ್ರಮ ಪಂಡಿತರ ಒಂದು ಸಣ್ಣ ಇತಿಹಾಸವನ್ನ ನಾರಾಯಣ ಪಂಡಿತರು ಕೊಡ್ತಾರೆ. ಅವರ ತಂದೆಯಿಂದ ಸುಬ್ರಹ್ಮಣ್ಯ ಪಂಡಿತರಿಂದ ತ್ರಿವಿಕ್ರಮ ಪಂಡಿತರು, ಶಂಕರ ಪಂಡಿತರು, ಇವರು ಇದು ಆಚಾರ್ಯರ ಅವತಾರದ ಒಂದು ಮಹತ್ವದ ಕಾರ್ಯಗಳಲ್ಲಿ ಒಂದು ತ್ರಿವಿಕ್ರಮ ಪಂಡಿತರ ಸಮಾಗಮ. ಪ್ರಾಯ ತ್ರಿವಿಕ್ರಮ ಪಂಡಿತರ ಭೇಟಿ ಆಚಾರ್ಯರಿಗೆ ಆಗುವ ಈ ಘಟನೆ ನಡೆಯದೇ ಇರುತ್ತಿದ್ರೆ ಆ ಮನೆತನದ ಒಂದು ದೊಡ್ಡ ಮಧ್ವ ಸಿದ್ಧಾಂತಕ್ಕೆ ಅನನ್ಯವಾದ ಸೇವೆ ಮಾಡಿದ ಮನೆ ಅದು. ತ್ರಿವಿಕ್ರಮ ಪಂಡಿತರ ಲಿಖಿತ ವಂಶದವರ ಸೇವೆಗೆ ಸಾಟಿಯಾದ ಸೇವೆ ಮಾಡಿದವರು ಈ 700 ವರ್ಷದಲ್ಲಿ ಇನ್ನೊಬ್ಬರಿಲ್ಲ. ಅಂಥ ಮಹಾಸೇವೆ ಮಾಡಿದಂಥ ಮನೆತನ ಅದು. ಮತ್ತು ಬರೇ ಆಚಾರ್ಯರ ಸೇವೆ, ಭಕ್ತಿ, ಉಪಾಸನೆ ಅಷ್ಟೇ ಅಲ್ಲ, ಆಚಾರ್ಯರ ಶಾಸ್ತ್ರಗಳಿಗೆ ಗ್ರಂಥ ರಚನೆ ಮಾಡುವುದರಲ್ಲಿ ಅನನ್ಯವಾದ ಸೇವೆ ಸಲ್ಲಿಸಿದವರು ಅವರು. ತ್ರಿವಿಕ್ರಮ ಪಂಡಿತರು ಆಚಾರ್ಯರಿಂದಲೇ ಪ್ರೇರಿತರಾಗಿ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಆಚಾರ್ಯರ ಆಜ್ಞೆಯಿಂದ ವ್ಯಾಖ್ಯಾನ ಬರೆದವರು. ಒಂದು ಆಶ್ಚರ್ಯ ಏನಂದ್ರೆ ಆಚಾರ್ಯರು ತನ್ನ ಯಾವ ಶಿಷ್ಯನ ಹತ್ರವೂ ಭಾಷ್ಯ ಬರೀಲಿಕ್ಕೆ ಹೇಳಲಿಲ್ಲ, ಯಾವ ಸನ್ಯಾಸಿ ಶಿಷ್ಯರ ಹತ್ರವೂ ಹೇಳಲಿಲ್ಲ, ತ್ರಿವಿಕ್ರಮ ಪಂಡಿತರ ಹತ್ರ ಹೇಳಿದರು. ತ್ರಿವಿಕ್ರಮ ಪಂಡಿತರ ಸ್ವರೂಪ ಯೋಗ್ಯತೆ ಎಷ್ಟು ದೊಡ್ಡದು ಅನ್ನೋದು ಅದರಿಂದ ಅರ್ಥ. ಅವರ ಹತ್ರವೇ ಆಚಾರ್ಯರು ತನ್ನ ಭಾಷ್ಯಕ್ಕೆ ನೀನೇ ಭಾಷ್ಯ ಬರಿ ಅಂತ ಹೇಳಿ, ಟೀಕೆ ಬರಿ ಅಂತ ಹೇಳಿ ಬರೆಸಿದಂಥ ಮಹಾವ್ಯಕ್ತಿ ಅವರು. ಅವರ ವಿಷ್ಣು ಸ್ತುತಿ, ವಾಯುಸ್ತುತಿ ಮತ್ತು ತತ್ವಪ್ರದೀಪ ಅವರು ಬಾಲ್ಯದಲ್ಲಿ ಸುಮಾರು 12ನೇ ವಯಸ್ಸಿನಲ್ಲಿ ಬರೆದಂಥ ಉಷಾಹರಣ ಕಾವ್ಯ. ಉಷಾಹರಣ ಕಾವ್ಯ ಇವತ್ತು ಸಂಸ್ಕೃತ ಸಾಹಿತ್ಯದ ಮಹಾಕಾವ್ಯದ ಯಾವುದೇ ಒಂದು ಮಹಾಕಾವ್ಯದ ಜೊತೆಗೂ ಸರಿಸಾಟಿಯಾಗಿ ನಿಲ್ಲಬಲ್ಲಂಥ ಅತ್ಯಂತ ಸುಂದರವಾದಂಥ ಕಾವ್ಯ. ಅವರು ಸುಮಾರು 12-13 ವಯಸ್ಸಿನಲ್ಲಿ ಬರೆದಂಥ ಈ 4 ಗ್ರಂಥಗಳು ಈಗ ನಮಗೆ ಉಪಲಬ್ಧವಾಗಿರೋದು. ಅದರ ನಂತರ ಅವರ ಮಕ್ಕಳು ನಾರಾಯಣ ಪಂಡಿತರ ಕೊಡುಗೆ ಅದು ಅನನ್ಯವಾದ. ಯಾಕೆಂದ್ರೆ ಆಚಾರ್ಯರ ಜೀವನ ಚರಿತ್ರೆ ಇವತ್ತು ಅಧಿಕೃತವಾಗಿ ನಮಗೆ ಸಿಗ್ತಿರ್ಲಿಲ್ಲ, ಅವರು ಅಲ್ಲದೆ ಇರುತ್ತಿದ್ದರೆ. ಅವರವರು ತಮಗೂ ಬೇಕಾದ ಹಾಗೆ ಕಥೆ ಕಟ್ಟಿಕೊಂಡು ಕಟ್ಟುಕಥೆಯಲ್ಲೇ ವಿಹರಿಸ್ತಿದ್ರು. ಇತಿಹಾಸಕ್ಕಿಂತ ಕಟ್ಟುಕಥೆ ಕಟ್ಟುವಂತಹ ಚಾಳಿ ನಮ್ಮಲ್ಲಿ ಜಾಸ್ತಿ. ಅದರಿಂದ ಕಟ್ಟುಕಥೆಗಳನ್ನು ಕಟ್ಟಿಕೊಂಡು ತಮ್ಮಗಳದೇ ಒಂದು ಕಥೆ ಮಾಡಿಕೊಂಡು ಕೂತು ಬಿಡ್ತಿದ್ರು ಜನ. ಆದರೆ ಐತಿಹಾಸಿಕವಾಗಿ ಆ ಕಥೆಯನ್ನ ದಾಖಲು ಮಾಡಿ ವಸ್ತುನಿಷ್ಠವಾಗಿ ಅದನ್ನು ನಿರೂಪಿಸಿ ಒಂದು ಆಚಾರ್ಯರ ಜೀವನ ಚರಿತ್ರೆ ಇವತ್ತಿಗೂ ನಮಗೆ ಒಂದು ಅಧಿಕೃತವಾಗಿ ಸಿಗುವಂತೆ ಮಾಡಿದ ದೊಡ್ಡ ಕೀರ್ತಿ. ಅಷ್ಟೇ ಅಲ್ಲ, ಹೀಗೆ ಜೀವನ ಚರಿತ್ರೆ ಬರೀಲಿಕ್ಕೆ ಆಗತ್ತೆ, ಹಾಗೆ ಬರೀಬೇಕು ಅನ್ನೋ ಪ್ರಚೋದನೆ ಸಿಕ್ಕಿದ್ದೇ ನಾರಾಯಣ. ಅನಂತರ ಅನೇಕ ಆಚಾರ್ಯಗಳ ಜೀವನ ಚರಿತ್ರೆಗಳು ನಿರ್ಮಾಣ ಆದವು. ಆಮೇಲೆ ಎಲ್ಲ ಕಥೆಗಳು ಸೇರಿ ಜೀವನ ಚರಿತ್ರೆಗಳು ನಿರ್ಮಾಣ ಆದವು. ಈ ಬಯೋಗ್ರಫಿ ಅನ್ನುವಂಥ ಒಂದು ಪರಂಪರೆಯನ್ನ
ಶಾಸ್ತ್ರೀಯವಾಗಿ ಪ್ರಾರಂಭ ಮಾಡಿದವರೇ ನಾರಾಯಣ ಪಂಡಿತರು. ಅವರ ಮಧ್ವವಿಜಯ, ಅವರ ಭಾವಪ್ರಕಾಶಿಕ, ಆಮೇಲೆ ಅವರ ಪ್ರಮೇಯ ನವಮಾಲಿಕ, ಈ 3 ಗ್ರಂಥಗಳು ಆಚಾರ್ಯರ ಜೀವನ ಚರಿತ್ರೆಗೋಸ್ಕರ ಇರುವಂತಹದ್ದು. ಆಮೇಲೆ ಅವರು ಬರೆದಿರತಕ್ಕಂಥ ಸಂಗ್ರಹ ರಾಮಾಯಣ, ಅದೊಂದು ಬೃಹತ್ ಕಾವ್ಯ. ಅದರ ನಂತರ ಖಂಡ ಕಾವ್ಯಗಳನ್ನು ಬರೆದಿದ್ದಾರೆ ಅವರು. ಶುಭೋದಯ ಅಂತಕ್ಕಂಥದ್ದು ಅದು, ಮತ್ತೆ ಪಾರಿಜಾತ ಹರಣ ಅಂತಕ್ಕಂಥ ಯಮಕಬದ್ಧವಾದ ಖಂಡ ಕಾವ್ಯ. ಆಮೇಲೆ ಮಣಿಮಂಜರಿ ಅನ್ನತಕ್ಕಂಥ ಆ ಕಾಲದ ಅನೇಕ ನಂಬಿಕೆಗಳನ್ನ, ಪರಂಪರೆಗಳನ್ನ, ಇತಿಹಾಸಗಳನ್ನ, ಬೇರೆ ಎಲ್ಲೂ ಸಿಗದ ಅನೇಕ ಸಂಗತಿಗಳನ್ನ ನಮಗೆ ಇವತ್ತು ಬಹಿರಂಗಗೊಳಿಸುವ, ನಿಜವಾಗಿ ನಮ್ಮ ಹಿಸ್ಟೋರಿಯನ್ಸ್, ಇತಿಹಾಸ ಸಂಶೋಧಕರು ತುಂಬಾ ಎರವಲು ಪಡೆದು ಸಂಶೋಧನೆಗೆ ಸಹಾಯ ಪಡೆಯಬೇಕಾದ ಒಂದು ಗ್ರಂಥ ಅದು, ಅಂಥ ಮಣಿಮಂಜರಿ ಅನ್ನುವ ಗ್ರಂಥ. ಆಮೇಲೆ ಆಚಾರ ವಿಚಾರಗಳ ಬಗ್ಗೆ ವಿಷ್ಣು ತೀರ್ಥರು ಬರೆದ ಸನ್ಯಾಸ ಪದ್ಧತಿ ಬಿಟ್ರೆ ಅದು ವಿಶೇಷವಾಗಿ ಸನ್ಯಾಸಿಗಳನ್ನು ಕುರಿತು ಬರೆದ ಗ್ರಂಥ. ಗೃಹಸ್ಥ ಜೀವನದಲ್ಲಿ ನಿತ್ಯಾಚಾರ ಆಗಿರಬೇಕು ಅನ್ನುವ ಆಚಾರ್ಯರ ಸದಾಚಾರ ಸ್ಮೃತಿಗೆ ವ್ಯಾಖ್ಯಾನ ರೂಪವಾದ ಯೋಗದೀಪಿಕ. ಅದರಲ್ಲಿ ನಿತ್ಯಾನುಷ್ಠಾನ ಬರ್ತದೆ, ವಿಶೇಷ ಪೂಜೆಗಳು ಬರ್ತಾವೆ, ದೀಕ್ಷಾ ವಿಧಿಗಳು ಬರ್ತಾವೆ, ಅಗ್ನಿಹೋತ್ರ, ಅಗ್ನಿಮುಖದ ಆರಾಧನೆ, ಎಲ್ಲಕ್ಕೂ ಶುದ್ಧ ವೈಷ್ಣವ ಸಂಪ್ರದಾಯದಲ್ಲಿ ಹೇಗೆ ಮಾಡಬೇಕು ಅನ್ನುವಂಥ ಆಚಾರ ಗ್ರಂಥ. ಅದು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಅದರಲ್ಲಿ ಹೇಳಿದಂತಹ ವಿಧಿವಿಧಾನದ ಆಚರಣೆ ಬಂದಿಲ್ಲ, ಇನ್ನೂ ಬರಬೇಕು. ಅದರ ನಂತರ ಅವರು ಬರೆದಿರತಕ್ಕಂಥ ಶಿವಸ್ತುತಿ, ನರಸಿಂಹಸ್ತುತಿ, ಸ್ತೋತ್ರ ಕಾವ್ಯಗಳಲ್ಲೇ ಅತ್ಯುನ್ನತವಾದಂತಹ ಸ್ತೋತ್ರಗಳು. ಆಮೇಲೆ ಇನ್ನೂ ಅವರು ಬರೆದಿರತಕ್ಕಂಥ ಅನೇಕ ಸ್ತೋತ್ರಗಳಿವೆ, ಅಪ್ರಕಟಿತವಾದ ಸ್ತೋತ್ರಗಳು ಕೆಲವಿವೆ. ಕೆಲವು ಸ್ತೋತ್ರಗಳನ್ನ, ಒಂದು 3-4 ಸ್ತೋತ್ರಗಳನ್ನ 4 ಹಾಡುಗಳನ್ನು ಹೆಸರಿನಲ್ಲಿ ನಾನೇ ಅದನ್ನು ಮೊದಲ ಬಾರಿಗೆ ಪ್ರಕಟಗೊಳಿಸುವಂತಹ ಅವಕಾಶ ಭಗವಂತ ಒದಗಿಸಿದ. ಇನ್ನೂ ಅನೇಕ ಯಮಕ ಸ್ತೋತ್ರಗಳು ನನ್ನ ಬಳಿ ಇವೆ, ಅಪ್ರಕಟವಾದದ್ದು. ಹೀಗೆ ನಾರಾಯಣ ಪಂಡಿತರ ಕೊಡುಗೆ ಸಂಸ್ಕೃತ ಸಾಹಿತ್ಯಕ್ಕೆ ಮತ್ತು ವಿಶೇಷವಾಗಿ ಮಧ್ವ ಸಿದ್ಧಾಂತಕ್ಕೆ. ಆಚಾರ್ಯರ 2 ಗ್ರಂಥಗಳಿಗೆ ತ್ರಿವಿಕ್ರಮ ಪಂಡಿತರು ತತ್ವದೀಪಿಕಾ ಬರೆದರು, ಅಥವಾ ತತ್ವಪ್ರದೀಪ, 2 ಹೆಸರು ಅದಕ್ಕೆ ಚಾಲ್ತಿಯಲ್ಲಿದೆ. ಬ್ರಹ್ಮಸೂತ್ರ ಭಾಷ್ಯಕ್ಕೆ ಆಚಾರ್ಯರ ಆಜ್ಞೆಯಂತೆ ವ್ಯಾಖ್ಯಾನ ಬರೆದರು. ಅವರ ತಮ್ಮಂದಿರು, ಅವರ ತಮ್ಮಂದಿರು, ಯಾಕೆಂದ್ರೆ ಶಂಕರ ಪಂಡಿತರು ನೋಡಿ 2 ಇದ್ರು, ತೇಜತ್ತಾಯ ವಂಶದವರೇ. ಆ 2ರಲ್ಲಿ ಯಾರು ಅಂತ ಸ್ಪಷ್ಟ ಗೊತ್ತಾಗುವುದಿಲ್ಲ. ಶಂಕರ ಪಂಡಿತರು ಆಚಾರ್ಯರ ಹತ್ರ ಪಾಠ ಕೇಳ್ತಾ ಇದ್ದ, ಆಚಾರ್ಯರ ಗ್ರಂಥಪಾಲರಾಗಿದ್ದ ಶಂಕರ ಪಂಡಿತರು ಇರ್ಬೋದು. ಅವರು ಅನುವ್ಯಾಖ್ಯಾನ ಸಂಬಂಧ ದೀಪಿಕಾ ಅಂತ ಒಂದು ಟೀಕಾ ಬರೆದ್ರು. ನ್ಯಾಯ ವಿವರಣಕ್ಕೆ ನ್ಯಾಯ ವಿವರಣ ಸಂಬಂಧ ದೀಪಿಕಾ ಅಂತ ಒಂದು ವ್ಯಾಖ್ಯಾನ ಬರೆದ್ರು. ಹೀಗೆ ಸೂತ್ರ ಪ್ರಸ್ಥಾನದ 3 ಗ್ರಂಥಗಳಿಗೆ ಆಚಾರ್ಯರ ಸಾಕ್ಷಾತ್ ಶಿಷ್ಯರು ಬರೆದಂತಹ ವ್ಯಾಖ್ಯಾನ ಆಯಿತು. ಸಂಬಂಧ ದೀಪಿಕಾ ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನ ಬರೆದರೆ ಅವರೆಲ್ಲ ಆಚಾರ್ಯರಿಂದ ಪಾಠ ಕಲಿತವರು ನೋಡಿ. ಎಲ್ಲರೂ ಆಚಾರ್ಯರಂತೆ ಮಿತಭಾಷಿಗಳು, ಹೆಚ್ಚು ವಿವರ ಹೇಳೋದಿಲ್ಲ. ಅವರ ಮನಸ್ಸಿನಲ್ಲೇ ಇಟ್ಟುಕೊಂಡು ಒಂದು ವಾಕ್ಯ ಬರೀತಾರೆ. ಅವರ ಮನಸ್ಸಿನಲ್ಲಿ ಇದ್ದದನ್ನು ಓದಬೇಕು, ಪುಸ್ತಕದಲ್ಲಿ ಇದ್ದದ್ದನ್ನಲ್ಲ. ಅಷ್ಟು ಯೋಗ್ಯತೆ ಇಲ್ಲದಿದ್ದವರೆಗೂ ನಾರಾಯಣ ಪಂಡಿತರು ಖಂಡಿತ ಚಿಕ್ಕಪ್ಪ ಬರೆದ ಗ್ರಂಥ ಸಂಕ್ಷಿಪ್ತ ಆಯಿತು ಅಂತ ಮತ್ತೆ ನಯಮಂಜರಿಯಿಂದ ಅನುವ್ಯಾಖ್ಯಾನಕ್ಕೆ ಇನ್ನೊಂದು ವ್ಯಾಖ್ಯಾನ ಬರೆದರು. ಆಚಾರ್ಯ 2 ಮಹಾನ್ ಕೃತಿಗಳು, ತತ್ವನಿರ್ಣಯಕ್ಕೂ ಅನುವ್ಯಾಖ್ಯಾನಕ್ಕೂ, 2ಕ್ಕೂ ನಾರಾಯಣ ಪಂಡಿತ ವ್ಯಾಖ್ಯಾನ ಮಾಡಿದ್ರು. ತತ್ವನಿರ್ಣಯಕ್ಕೆ ತತ್ವಮಂಜರಿ, ಇದಕ್ಕೆ ನಯಮಂಜರಿ, ಹೀಗೆ ವ್ಯಾಖ್ಯಾನ ಬರೆದು 2 ಗ್ರಂಥಗಳ ವ್ಯಾಖ್ಯಾನ ವೇದಾಂತದಲ್ಲಿ ನಮಗೀಗ ಇನ್ನೂ ಅನೇಕ ಗ್ರಂಥಗಳು ಬರೆದಿದ್ದಾರೆ ಅಂತಕ್ಕಂಥ ಐತಿಹ್ಯ ಇದೆ. ಅದು ನಮಗೆ ಸಿಕ್ಕಿರೋದು ಸದ್ಯಕ್ಕೆ ಇಷ್ಟು ಗ್ರಂಥಗಳು ಸಿಕ್ಕಿವೆ. ಸಿಕ್ಕಿರೋದೇ ಸಾಹಿತ್ಯಕ್ಕೆ, ವೇದಾಂತಕ್ಕೆ ಅನನ್ಯವಾದ ಕೊಡುಗೆ ನಾರಾಯಣ ಪಂಡಿತರಿಂದ. ತಳುವ ಮಂಡಲದ ಕವಿ ಪರಂಪರೆಗೆ ಶಿಖರಪ್ರಾಯವಾಗಿ ನಿಂತಹ ವ್ಯಕ್ತಿಗಳು ಅವರು. ಆಮೇಲೆ ಸೂತ್ರ ಪ್ರಸ್ಥಾನದಲ್ಲಿ 1 ಗ್ರಂಥಕ್ಕೆ ವ್ಯಾಖ್ಯಾನ ಬಾಕಿ ಇತ್ತು. ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಥವಾ ಅಣುಭಾಷ್ಯ, ಅಣುವೇದಾಂತ, ಸಂಗ್ರಹ ವೇದಾಂತ, ಸಂಗ್ರಹ ಭಾಷ್ಯ ಅನ್ನುವ ಹೆಸರುಗಳಿಂದ ಪ್ರಸಿದ್ಧವಾದ ಆಚಾರ್ಯರ ಪುಟ್ಟ ಕೃತಿ. ಅದಕ್ಕೆ ಆಚಾರ್ಯರ ಸಾಕ್ಷಾತ್ ಶಿಷ್ಯರು ಯಾರು ವ್ಯಾಖ್ಯಾನ ಬರೆದ ಹಾಗೆ ಇಲ್ಲ, ಉಪಲಬ್ಧ ಇಲ್ಲ. ಅದಕ್ಕೆ ಜ್ಞಾನಮೃತಾಚಾರ್ಯ ಮಕ್ಕಳು ವಾಮನ ಪಂಡಿತಾಚಾರ್ಯ ಬರೆದರು. ಹೀಗೆ ಸೂತ್ರ ಪ್ರಸ್ಥಾನಕ್ಕೆ ಪೂರ್ಣ ಪ್ರಮಾಣದಲ್ಲಿ ಲಿಖುಚ ವಂಶದವರಿಂದ ಕಾಣಿಕೆ ಬಂತು. ಉಪನಿಷತ್ ಪ್ರಸ್ಥಾನಕ್ಕೆ ಮತ್ತೆ ವಾಮನ ಪಂಡಿತಾಚಾರ್ಯರಿಂದ ನಾರಾಯಣ ಪಂಡಿತರು ಸೇವೆಯನ್ನು ಮಾಡಿದ ಇನ್ನೊಂದು ಮನೆತನ, ಇನ್ನೊಬ್ಬ ವ್ಯಕ್ತಿ ನಮಗೆ ಇತಿಹಾಸದಲ್ಲಿ ಸಿಗೋದಿಲ್ಲ. ತ್ರಿವಿಕ್ರಮ ಪಂಡಿತರ ತತ್ವಪ್ರದೀಪ, ಅದಕ್ಕೆ ಸಾಟಿಯಾದ ಗ್ರಂಥ ಈ ಜಗತ್ತಿನ ಇತಿಹಾಸದಲ್ಲಿ ಇನ್ನೊಂದು ನಿರ್ಮಾಣ ಆಗಿದೆ. ಅದು ಮಧ್ವ ಸಿದ್ಧಾಂತದಲ್ಲಿ ಸರ್ವಶ್ರೇಷ್ಠ ಗ್ರಂಥ ಯಾವುದು ಅಂತ ಕೇಳಿದರೆ ತತ್ವಪ್ರದೀಪ.
ನಿರ್ವಿವಾದವಾಗಿ ಯಾವ ಸಭೆಯಲ್ಲಿ ಬೇಕಾದರೂ ಎದೆತಟ್ಟಿ ಹೇಳ್ಬೋದು. ತಿರುಕುರ ಮಠದ ತತ್ವ ಪ್ರದೀಪಕ್ಕೆ ಸಮಾನವಾದ ಗ್ರಂಥ ಮಾಧ್ವಾನ್ವಯದಲ್ಲಿ ನಿರ್ಮಾಣ ಆಗಿಲ್ಲ ಏನು, ಅಂಥ ಅದ್ಭುತ ಗ್ರಂಥ. ಇಂಥ ಕೊಡುಗೆ ಕೊಟ್ಟ ಮನೆತರ ಅದು ಆಚಾರ್ಯರನ್ನು ಅಂಥ ತಿರುಕುರ ಪಂಡಿತರು ಮೊದಲು ಕಟ್ಟ ಅದ್ವೈತಿಯಾಗಿತ್ತು. ಅವರು ಹೇಗೆ ಪರಿವರ್ತನೆಯಾಗಿ ಇಂಥ ಆಚಾರ್ಯರಿಗೆ ಅಗಾಧವಾದ ಸೇವೆ ಸಲ್ಲಿಸಿದ್ರು ಅನ್ನೋದು ಆಚಾರ್ಯರ ಜೀವನ ಚರಿತ್ರೆ ಒಂದು ಅಪೂರ್ವ ಘಟ್ಟ ಇದೆ. ಅದಕ್ಕೋಸ್ಕರ ತಿರುಕುರ ಪಂಡಿತರ ಹಿನ್ನೆಲೆಯನ್ನ ಹೇಳ್ತಾರೆ. ಆದ್ರೆ ನಾರಾಯಣ ಪಂಡಿತರು ಎಷ್ಟು ವಸ್ತುನಿಷ್ಠ ಅಂದ್ರೆ ಸುಬ್ರಹ್ಮಣ್ಯ ಪಂಡಿತರನ್ನು ತನ್ನ ಅಜ್ಜ ಅಂತಾಗ್ಲಿ, ತಿರುಕುರ ಪಂಡಿತರನ್ನು ತನ್ನ ಅಪ್ಪ ಅಂತಾಗ್ಲಿ ಹೇಳುವುದಿಲ್ಲ. ಒಬ್ಬರು ಪಂಡಿತರಿದ್ದರು, ಅವರ ಹೆಸರು ತಿರುಕುರ ಪಂಡಿತರು. ಅವರು ಆಚಾರ್ಯ ಹತ್ರ ವಾದ ಮಾಡಿದರು. ಇಷ್ಟು ವಸ್ತುನಿಷ್ಠವಾಗಿ ತನ್ನ ಸಂಬಂಧವನ್ನ ದೂರ ಇಟ್ಟು ಇತಿಹಾಸವನ್ನು ಬರೆದಿದ್ದಾರೆ. ಬಹಳ ರೋಚಕವಾದ ಸಂಗತಿ ಇದು. ಅವ್ರು ಹೇಳ್ತಾರೆ, ತನ್ನ ಅಜ್ಜನಿಂದ ಪ್ರಾರಂಭ ಮಾಡ್ತಾರೆ. ಅಜ್ಜ ಅಂತ ನಮ್ಗೆ ಗೊತ್ತಿರೋದು ನಾವು ಹೇಳೋದು, ಅವರು ಹೇಳಲ್ಲ. ಅವ್ರು ಹೇಳ್ತಾರೆ ಸುಬ್ರಹ್ಮಣ್ಯ ಪಂಡಿತರು ಒಬ್ರು ಇದ್ರು ಅಂತ. ಅವ್ರು ಎಲ್ಲಿದ್ರು ಏನು ಅಂದ್ರೆ ಅವರು ಮಹಾ ತಪಸ್ವಿಗಳಾಗಿದ್ರು, ಮಹಾಕವಿಗಳಾಗಿದ್ರು ಹೇಳ್ತಾರೆ. ಅದು ನಮಗೆ ಕಾವ್ಯದ ರಚನೆ ಸಿಗುವುದೇ ತಿರುಕುರ ಪಂಡಿತರಿಂದ. ಆದರೆ ಆ ವಂಶದವರೇ ಅವರು ಇವತ್ತು ನಾವು ತೆಜತ್ತಾಯ ಅಂತ ಏನು ಹೇಳ್ತೇವೆ, ಮೂಲತಃ ಆ ಮನೆತನಕ್ಕೆ ಸೇರಿದವರು. ಲಿಕುಚ ಅನ್ನುವರು ಅಂತ. ಲಿಕುಚ ಅಂತಂದ್ರೆ ಕನ್ನಡದಲ್ಲಿ ಅದನ್ನ ಹೆಬ್ಬಲಸು ಅಂತಾರೆ, ತುಳುವಿನಲ್ಲಿ ಅದನ್ನ ತೆಜ ಅಂತಾರೆ. ಆ ತೆಜದ ಮನೆ ಎಲ್ಲಿ ಆ ಹೆಬ್ಬಲಸಿನ ಮರ ದೊಡ್ಡ ಮರ ಇತ್ತೋ ಆ ಮನೆಯವರು ಅಂತ. ಹಿಂದಿನ ಕಾಲದಲ್ಲಿ ಮನೆಗಳಿಗೆ ಹೆಸರು ಕೊಡುವಾಗ ಹೀಗೆ ಯಾರ ಮನೆಯಲ್ಲಿ, ಇಡೀ ಊರಿನಲ್ಲಿ ಒಂದು ಮನೆಯಲ್ಲಿ ಹೆಬ್ಬಲಸಿನ ಮರ ಇತ್ತು. ಆಗ ಅಡ್ರೆಸ್ ಸುಲಭ, ಹೆಬ್ಬಲಸಿನ ಮರ ಇರುವವ್ರ ಮನೆ ಅಂತ, ತೆಜತ್ತಾಯರ ಮನೆ ಅಂತ. ಇಲ್ಲ ಮಾವಿನ ಮರ ಇತ್ತು, ಕುಕ್ಕಿಲ್ಲಾಯರು ಅವ್ರ ಮನೆ. ಮಾವಿನ ಮರ ದೊಡ್ಡದು ಎಲ್ಲಿದೆ ಆ ಮನೆ ಹೋಗಿ ಕುಕ್ಕಿಲ್ಲಾಯರು. ಇಲ್ಲ ಇಡೀ ಊರಿನಲ್ಲಿ ಒಂದು ಮನೆಯಲ್ಲಿ ಕೆರೆ ಇದೆ, ಕೆದಿಲ್ಲಾಯರು. ಅಲ್ಲಿ ಹೋಗ್ಬಿಟ್ಟು ಎಲ್ಲಿ ಕೆರೆ ಇದೆ ಆ ಮನೆ. ಅಡ್ರೆಸ್ ಹುಡುಕುವುದಕ್ಕೆ ಬಹಳ ಸುಲಭವಾಗಿ ಸರ್ನೇಮಗಳನ್ನು ಇಡ್ತಿದ್ರು. ಇದು ತುಳುನಾಡಿನಲ್ಲಿದ್ದ ಒಂದು ವಿಶೇಷ. ಹಾಗೆ ಇವರು ಹೆಬ್ಬಲಸಿನ ಮರದವರು ಅಂತ, ತೆಜತ್ತಾಯರು ಅಂತ ಇವ್ರ ಹೆಸರು. ಆ ವಂಶದವರು ಎಲ್ಲರೂ ಮಹಾಕರ್ಮಠರು, ಮಹಾ ತಪಸ್ವಿಗಳು, ದೊಡ್ಡ ಶಾಸ್ತ್ರ ವಿದ್ವಾಂಸರು, ಮೀಮಾಂಸಕರು, ಕವಿಗಳು ಆಗಿದ್ರು ಅಂತ ಹೇಳ್ತಾರೆ. ಆ ಕುಲಜಾನಂ, ಆ ಕುಲವೇ ಸುತಪ ಕವಿರಾಜ ಸದ್ಗುಣಾನಂ ಕುಲಜಃ ಅಂತ. ಅಂಥ ತೆಜತ್ತಾಯ ವಂಶ ಆಂಗಿರಸ ಗೋತ್ರದವರು. ಅಲ್ಲಿ ಸುಬ್ರಹ್ಮಣ್ಯ ಪಂಡಿತರು ಅಂತಕ್ಕಂಥ ಕವಿವರ್ಯ ಅಖಿಲವಾದಿ ವಂದನೀಯ ಮಹಾ ಕವಿಗಳಾಗಿದ್ರು. ಯಾಕೆಂದ್ರೆ ರಾಜಗುರು ಆ ಮನೆತನ ಜಯಸಿಂಹರಾಜನಿಗೆ ಮಾರ್ಗದರ್ಶನ ಮಾಡ್ತಾ ಆಸ್ಥಾನ ವಿದ್ವಾಂಸರಾಗಿ, ರಾಜಗುರುಗಳಾಗಿ, ಮಹಾರಾಷ್ಟ್ರ ಆಸ್ಥಾನ ಕವಿಗಳಾಗಿ ಇದ್ದಂಥ ಮನೆತನ. ಅದು ಆನುವಂಶಿಕವಾಗಿ ತಿರುಕುರ ಪಂಡಿತರು ಕೂಡ ಜಯಸಿಂಹರಾಜನ ಆಸ್ಥಾನ ಕವಿಯಾಗಿದ್ದರು, ಆಸ್ಥಾನ ವಿದ್ವಾಂಸ ಆಗಿದ್ದರು. ಅವರಿಗೋಸ್ಕರ 106 ಎಕರೆ ಜಹಗೀರು ಬಿಟ್ಟಿದ್ದ ರಾಜ ಆ ವಿದ್ವಾಂಸರು. ಅದೇ ಇವತ್ತು ಕೇರಳ ಸರ್ಕಾರದ ತೆಂಗಿನ ತೋಟ ಆಗಿದೆ. ಅದು ಜಯಸಿಂಹರಾಜ ತಿರುಕುರ ಪಂಡಿತರಿಗೆ ಬಿಟ್ಟಂಥ ಭೂಭಾಗ. ಅಂಥ ಮಹಾ ದೊಡ್ಡ ವಿದ್ವಾಂಸರು ಸುಬ್ರಹ್ಮಣ್ಯ ಪಂಡಿತರು ಅಂತ ಒಬ್ರು ಇದ್ರು. ಇವರೇ ತಿರುಕುರ ಪಂಡಿತರ. ಸುಬ್ರಹ್ಮಣ್ಯಾಖ್ಯ ಸೂರೇ ಸುತೈತಿ ಸುಬ್ರಹ್ಮ ಶಿವನಾನಂದಿದ್ದ. ಅದು ಆ ಸುಬ್ರಹ್ಮಣ್ಯ ಪಂಡಿತರು ತಿರುಕುರ ಪಂಡಿತರ ಅಪ್ಪ. ಅಲ್ಲಿಂದ ಕಥೆ ಪ್ರಾರಂಭ ಮಾಡ್ತಾರೆ. ಸುಬ್ರಹ್ಮಣ್ಯ ಪಂಡಿತರು ಅಂತ ಒಬ್ರು ಮಹಾ ವಿದ್ವಾಂಸರು, ಮಹಾ ಕವಿಗಳು, ಮಹಾ ತಪಸ್ವಿಗಳು ಆಗಿದ್ದಂಥ. ಆದರೆ ನಿಮಗೆ ಗೊತ್ತಿದೆ, ಆಚಾರ್ಯರಿಗಿಂತ ಮೊದಲು ಅವರು ಅನುಸರಿಸ್ತಾ ಇದ್ದದ್ದು ಇಡೀ ಕರಾವಳಿಯಲ್ಲಿ ತೌಳವ ಮಂಡಲದಲ್ಲಿ ಪ್ರಚುರವಾಗಿದ್ದದ್ದು ಭಾಗವತ ಸಂಪ್ರದಾಯ, ಪಂಚಾಯತನ ಪೂಜೆ. ಮೂಲತಃ ಅವರು ಶಂಕರೈಟ್ಸ್, ಸಿದ್ಧಾಂತದಲ್ಲಿ ಶಂಕರೈಟ್ಸು, ಆಚರಣೆಯಲ್ಲಿ ಪಂಚಾಯತನ ಪೂಜೆಯವರು. ಪಂಚಾಯತನ ಪೂಜೆ ಮಾಡಿಕೊಂಡು ಶಂಕರರ ಸಿದ್ಧಾಂತವನ್ನು, ಅದ್ವೈತ ವೇದಾಂತವನ್ನು ಓದಿಕೊಂಡು ಇಲ್ಲಿ ವಿದ್ವಾಂಸರ ಪರಂಪರೆ, 106 ಮಠಗಳು, ಆ ಭಾಗವತ ಸಂಪ್ರದಾಯದ 106 ಮಠಗಳಿದ್ದವು. ಅಂದರೆ ಹಳ್ಳಿಗೊಂದು ಮಠ ಇತ್ತು ಅಂತ ನಾನು ಹೇಳಿದೆ. ಹೀಗೆ ಇದ್ದಂಥ ಒಂದು ಸಂದರ್ಭದಲ್ಲಿ ಇವರು ಸಹಜವಾಗಿ ಅದೇ ಸಂಪ್ರದಾಯ, ಭಾಗವತ ಸಂಪ್ರದಾಯ, ಅದ್ವೈತ ಸಿದ್ಧಾಂತವನ್ನು ಅನುಸರಿಸಿಕೊಂಡು ಬಹಳ ತಪಸ್ವಿಗಳಾಗಿ ಬಾಳ್ತಾ ಇದ್ದವರು. ಅವರಿಗೆ ಅನುರೂಪರಾದಂಥ ಪತ್ನಿ. ಆದರೆ ಎಷ್ಟೋ ಮಕ್ಕಳಾದವಂತೆ, ಮಕ್ಕಳು ಹುಟ್ಟುವುದು ಸಾಯೋದು. ಆಗ ಒಂದು ತಮಾಷೆ ಹೇಳ್ತಾರೆ ನಾರಾಯಣ ಪಂಡಿತರು. ಅವರು ಹರಿಹರರ ಉಪಾಸನೆ ಮಾಡಿದರು, ಹರಕೆ ಹೇಳಿಕೊಂಡು. ಯಾಕೆಂದ್ರೆ ಆ ಕಾಲದಲ್ಲಿ ಭಾಗವತ ಸಂಪ್ರದಾಯದಲ್ಲಿ ಈ ಜಿಲ್ಲೆಯಾದ್ಯಂತ ನೀವು ಎಲ್ಲಿ ನೋಡಿದರೂ ಕೂಡ ಶಂಕರನಾರಾಯಣ ದೇವಸ್ಥಾನಗಳು ತುಂಬಾ ಇವೆ, ಹರಿಹರ ದೇವಾಲಯಗಳು ತುಂಬಾ ಇವೆ. ಅದರಿಂದ ಅವರು ಶಂಕರನಾರಾಯಣರ ಉಪಾಸನೆ ಮಾಡ್ತಾ ಇದ್ರು. ಶಂಕರನಾರಾಯಣರ ಉಪಾಸನೆ ಮಾಡ್ತಾ ಇದ್ರು. ಆದರೆ ವಾಸ್ತವಿಕವಾಗಿ ಏನಾಗಿದ್ರು ಅಂದ್ರೆ ವಸುದೇವ ಸೂನು ಭಕ್ತ ಅಂತ. ಆಕೆ ವೈಯಕ್ತಿಕವಾಗಿ ಮಹಾಕೃಷ್ಣ ಭಕ್ತೆ ಅಂತೆ, ಆದರೆ ಸಾಂಪ್ರದಾಯಿಕವಾಗಿ ಹರಿಹರ ಉಪಾಸನೆ. ಅದರಿಂದ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಉಪಾಸನೆ ಮಾಡುವಾಗ ಹರಿಹರರ ಉಪಾಸನೆ ಮಾಡಿ ಒಳ್ಳೆಯ ಸಂತಾನ ಕೊಡೋ ದೇವರೇ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರು. ಹೀಗೆ ಮಾಡ್ತಾ ಇದ್ದಾಗ
ಅವರಿಗೆ ಅಂತಹ ಅವರ ಹರಕೆಯ ಫಲವಾಗಿ, ಹರಿಹರ ಉಪಾಸನೆಯ ಫಲವಾಗಿ, ವಿಶೇಷವಾಗಿ ವಸುದೇವ ಸೂನು ಭಕ್ತ ಅಂತ ಆಕೆಗೆ ವಿಶೇಷ ಆಸಕ್ತಿ ಇದ್ದದ್ದು ಕೃಷ್ಣನಲ್ಲಿ ಅಂತ. ಇದು ಮಧುಸೂದನ ಸರಸ್ವತಿ ಒಂದು ಪದ್ಯ ಬರೆದದ್ದುಂಟು. ಶೈವಾಹವಯಂ ನಕೃತರ ವಿಚಾರಣೀಯಂ, ನಾವು ಸಂಪ್ರದಾಯದಲ್ಲಿ ಶೈವರು, ಆದರೆ ಚೇತೋಮದೀಯಂ ಅತಸಿ ಕುಸುಮಾವಭಾಸಂ ಸ್ಮೇರಾನನಂ ಸ್ಮರತಿ ಗೋಪವಧು ಕಿಶೋರ್, ಅದು ನನ್ನ ಮನಸ್ಸು ಕೃಷ್ಣನನ್ನು ನೆನಪು ಮಾಡಿಕೊಳ್ಳುತ್ತೆ. ಹಾಗೆ ಆಚರಣೆಯಿಂದ ಶೈವ ಸಂಪ್ರದಾಯದಲ್ಲಿ ಬಂದರೂ ಮಾನಸಿಕವಾಗಿ ವಿಷ್ಣು ಭಕ್ತರಾಗಿದ್ದು ಆ ಹೆಣ್ಮಗಳು, ಇಬ್ಬರು ಗಂಡ ಹೆಣ್ಣು. ಹಾಗಾಗಿ ಮನಸ್ಸ ವಿಷ್ಣುವನ್ನ ಸ್ಮರಣೆ ಮಾಡ್ತಾ, ಆಚರಣೆಯಲ್ಲಿ ಹರಿಹರ ಉಪಾಸನೆ ಮಾಡ್ತಾ, ಅವರ ಆ ಭಕ್ತಿಯ ಒಂದು ಅನನ್ಯವಾದ ಸಾಧನೆಗೆ ಫಲವಾಗಿ ಕೊನೆಗೆ ಒಬ್ಬ ಗಂಡು ಮಗು ಪುತ್ರರತ್ನ ಜನನವಾಯಿತು ಅಂತಾರೆ. ಮೊದಲು ಹುಟ್ಟಿದ ಮಕ್ಕಳೆಲ್ಲ ಹೋಗಿ ಈ ಒಬ್ಬ ಮಗ, ಆಮೇಲೆ ಮತ್ತೊಬ್ಬ ಮಗ ಹುಟ್ಟಿದ ಅವರೇ ಶಂಕರ ಪಂಡಿತ್, 2 ಗಂಡು ಮಕ್ಕಳಾಗ್ತದೆ. ಅವರ ತಪಸ್ಸಿನ ಫಲವಾಗಿ ಹುಟ್ಟಿದ ಮಗು ಪುತ್ರ ರತ್ನವನ್ನ ನಾರಾಯಣ ಪಂಡಿತರು ಒಂದು ಮಾತು ಹೇಳಿದ್ದಾರೆ. ರತ್ನಕ್ಕೆ ಬೆಲೆ ಕಟ್ಟಬೇಕಾದ್ರೆ ಅಂಗಡಿಯಲ್ಲಿ ರತ್ನ ಪಡೆದಿರೋ ಆ ರತ್ನ ವ್ಯಾಪಾರಿಗಳ ಹತ್ರ ಹೋಗಿ ಎಷ್ಟು ಅದು ಬೆಲೆ ಕಟ್ತಾರೆ. ಇದಕ್ಕೆ 1 ಲಕ್ಷ ರೂಪಾಯಿ, ಇದಕ್ಕೆ 2 ಲಕ್ಷ, ಇದಕ್ಕೆ 10 ಲಕ್ಷ. ಈ ರತ್ನಕ್ಕೆ ಪಂಡಿತರ ಅಂಗಡಿಯಲ್ಲಿ ಈ ರತ್ನಕ್ಕೆ ಬೆಲೆ ಕಟ್ಟುವವರೇ ಹುಟ್ಟಲಿಲ್ಲ. ಅಂಥ ಅಮೂಲ್ಯವಾದಂಥ ಒಂದು ಪುತ್ರ ರತ್ನ. ಬಹಳ ಸಂತೋಷ ಆಯಿತು. ಒಳ್ಳೆ ಸುಂದರವಾದ ಮಗುವಿನ ಮುಖಾರವಿಂದವನ್ನು ನೋಡಿ ಸಂತೋಷಗೊಂಡಂಥ ಸುಬ್ರಹ್ಮಣ್ಯ ಪಂಡಿತರು ಮಗುವಿಗೆ ತ್ರಿವಿಕ್ರಮ ಅಂತ ನಾಮಕರಣ ಮಾಡ್ತಾರೆ. ಈ ಹೆಸರು ಸಾಮಾನ್ಯವಾಗಿ ಮಕ್ಕಳಿಗೆ ಇಟ್ಟ ಹೆಸರು ಅನ್ವರ್ಥ ಆಗೋಲ್ಲ, ಅದಕ್ಕೆ ವಿರುದ್ಧವಾಗಿಯೇ ಬೆಳೀತಾರೆ ಅವರು. ನಾವು ಇಟ್ಟ ಹೆಸರು ಒಳ್ಳೆ ಹೆಸರಿರುತ್ತೆ, ಅವರು ಅದಕ್ಕೆ ವಿರುದ್ಧವಾಗಿ ಬೆಳೀತಾರೆ. ಅದನ್ನ ಸಾಮಾನ್ಯ ಮಕ್ಕಳಿಗೆ ಇಟ್ಟ ಹೆಸರು ಅನ್ವರ್ಥ ಆಗೋದಿಲ್ಲ. ಆದರೆ ಇದು ಅವರು ಪೂರ್ತಿ ಅನ್ವರ್ಥ ಆಯಿತು ಹೆಸರು ತ್ರಿವಿಕ್ರಮ ಅಂತಕ್ಕಂಥ ಹೆಸರು. ಯಾಕೆಂದ್ರೆ 3 ಕ್ಷೇತ್ರಗಳಲ್ಲಿ ಅಸಾಧಾರಣವಾದ ಪೌರುಷವನ್ನ, ಸಾಮರ್ಥ್ಯವನ್ನ ವ್ಯಕ್ತಪಡಿಸಿದವರು, ಅದರಿಂದ ತ್ರಿವಿಕ್ರಮರು ಅಂತ. 3 ಕ್ಷೇತ್ರಗಳು ಯಾವುದು ಅಂದ್ರೆ ವೇದ, ವೇದಾಂತ ಮತ್ತು ಸಾಹಿತ್ಯ. ಸಾಹಿತ್ಯದಲ್ಲಿ ಮಹಾಕವಿಗಳು, ವೇದಾಂತದಲ್ಲಿ ಸಾಟಿ ಇಲ್ಲದ ವಾದಿ, ವೇದಗಳ ಪ್ರವಚನದಲ್ಲಿ, ವೇದ ಮಂತ್ರಾರ್ಥ ನಿರ್ಣಯದಲ್ಲಿ ಅಸಾಧಾರಣವಾದ, ಹೀಗೆ ವೇದ, ವೇದಾಂತ ಮತ್ತು ಸಾಹಿತ್ಯ 3ರಲ್ಲೂ ಅಸಾಧಾರಣವಾದ ಪಾಂಡಿತ್ಯವನ್ನು ಗಳಿಸಿ ಅವರ ಹೆಸರನ್ನ ಸಾರ್ಥಕ ಮಾಡಿದರು. ಹೀಗೆ ಚಿಕ್ಕ ಮಗುವಾಗಿದ್ದಾಗಲೇ ಅದ್ಭುತವಾದ ಪ್ರತಿಭೆಯನ್ನು ತೋರಿಸಿ ಅವರನ್ನ ಪಾಠಶಾಲೆಗೆ ಕಳಿಸಿದರು, ಪಾಠ ಕಲಿತಾ ಇದ್ರು. ಈ ಮಗು ಚಿಕ್ಕ ಮಗುವಾಗಿದ್ದಾಗಲೇ ಎಂಥ ಪ್ರಖರ ಪ್ರಕಾಶ ಅಂತಂದ್ರೆ, ನಾರಾಯಣ ಪಂಡಿತರು ಹೇಳ್ತಾರೆ, ಬಾಲಸೂರ್ಯನು ಕೂಡ ಇಡೀ ಪ್ರಪಂಚವನ್ನು ಬೆಳಗಿಸ್ತಾನೆ. ಹಾಗೆ ಈ ಪುಟ್ಟ ಮಗು ಕೂಡ ಎಲ್ಲರನ್ನೂ ಅಚ್ಚರಿಸಿಗೊಳಿಸುವ ಮಹಾವಾಗ್ಮಿಯಾಗಿ ಬೆಳೆಯಿತು. ಮಹಾ ಬುದ್ಧಿವಂತನಾಗಿ ಎಲ್ಲ ವಿದ್ವತ್ ಪ್ರಪಂಚವನ್ನು ಬೆಳಗಿಸುವ, ಬೆಳಕು ಬೀರುವ ಶಕ್ತಿ ಬಾಲ್ಯದಲ್ಲೇ ತ್ರಿವಿಕ್ರಮ ಪಂಡಿತರಿಗೆ ಬಂತು. ಹಾಗೆ ಬೆಳೀತಾ ಇದ್ದಂಥ ತ್ರಿವಿಕ್ರಮ ಪಂಡಿತರು ಉಪನೀತರಾದರು, ಶಾಸ್ತ್ರಾಧ್ಯಯನಕ್ಕೆ ಮಗನನ್ನು ಸೇರಿಸಿದರು. ಆ ಸಂದರ್ಭದಲ್ಲೇ ಅವರಿನ್ನೂ ನಾನು ಹೇಳಿದ ಸುಮಾರು 10-12 ವರ್ಷ ವಯಸ್ಸಿನಲ್ಲೇ ಅವರು ಒಂದು ಅದ್ಭುತವಾದ ಕಾವ್ಯವನ್ನು ರಚನೆ ಮಾಡಿದರು. ಅದು ಬಾಲ್ಯದಲ್ಲೇ ಬರೆದಂತಹ ಕೃತಿ ಉಷಾಹರಣ. ಅದು ಇವತ್ತಿಗೆ ಉಪಲಬ್ಧ ಇದೆ. ಅದು ನಮ್ಮಲ್ಲಿ ಮಕ್ಕಳಿಗೆ ಕಾವ್ಯ ಪಾಠಕ್ಕೆ ಅದು ಬಳಕೆಗೆ ತರಬೇಕು. ಯಾಕೆ ತರಲಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದನ್ನ ಕಾವ್ಯ ಪಾಠಕ್ಕೆ ತರಬೇಕಾಗಿತ್ತು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅದನ್ನ ಅಧ್ಯಯನ ಮಾಡಬೇಕು. ಅಷ್ಟು ಅದ್ಭುತವಾದಂತಹ ಅದರ ಮಂಗಳಾಚರಣೆ ಅದ್ಭುತ. ಲಕ್ಷ್ಮೀ ಲಾವಣ್ಯ ಪೀಯೂಷ ಬಾಲ ಪಾತ್ರಾಯಿತೆ ಕ್ಷಣ ಸಮೀರ ನೀರದ ಶ್ಯಾಮ ಪಾತವೋ ಭಗವಾನ್ ಹರಿಹಿ ಅಂತ ಮಂಗಳಾಚರಣೆಯಲ್ಲಿ 12 ವರ್ಷದ ಹುಡುಗ ಅಲ್ಲ, 60 ವರ್ಷ ಆದ್ಮೇಲೂ ಅಂಥ ಕವನ ಬರೆಯಲು ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದಂತಹ ಕಾವ್ಯವನ್ನು ರಚನೆ ಮಾಡಿದರು. ಅದರಲ್ಲಿ ಎಲ್ಲ ಅಲಂಕಾರಗಳು, ರಸ, ಬಂಧಗಳು, ಎಲ್ಲ ಕೌಶಲವನ್ನು ತುಂಬಿರತಕ್ಕಂಥ, ಬಾಲ್ಯದಲ್ಲೇ ವಿದ್ವಾಂಸರಿಗೆ ಒಂದು ಪಂಥಾಹ್ವಾನವಾಗತಕ್ಕಂಥ ಗ್ರಂಥವನ್ನ ಬರೆದರು ಉಷಾಹರಣ. ಅದರ ನಂತರ ಅವರ ಅಧ್ಯಯನ ನಡೀತಾ ಇತ್ತು. ಅಧ್ಯಯನ ನಡೆಯುವಾಗಲೇ ತ್ರಿವಿಕ್ರಮ ಪಂಡಿತರಿಗೆ ಇಷ್ಟ ಆಗ್ತಿರ್ಲಿಲ್ಲಂತೆ. ಅವರು ಅದ್ವೈತ ಪಾಠ ಕೇಳಿಸಿಕೊಳ್ತಿದ್ರು, ಪರಂಪರೆಯಿಂದ ಬಂದತಕ್ಕ ಅದ್ವೈತದ ಪಾಠ ಕೇಳ್ತಾ. ಶಂಕರರ ಗ್ರಂಥಗಳು ಪಾಠ ಆಗುವಾಗ ಸಾಮಾನ್ಯವಾಗಿ ಮಂಗಳಾಚರಣೆ ಇರುತ್ತೆ. ಇವರು ಪ್ರಶ್ನೆ ಮಾಡೋರಂತೆ ತ್ರಿವಿಕ್ರಮ ಪಂಡಿತರು, ಅದೆಂಥದ್ದು ಮಂಗಲಾಚರಣೆ, ಮಂಗಲಾಚರಣೆ ಯಾಕೆ, ನಾನೇ ದೇವರಿಗೆ ಯಾಕೆ ನಮಸ್ಕಾರ ಮಾಡಬೇಕು, ಹೀಗೆಲ್ಲ ಪ್ರಶ್ನೆ ಅವರಿಗೆ. ಅವರು ಉಪಾಧ್ಯಾಯ ಪ್ರಶ್ನೆ ಮಾಡ್ತಿದ್ದಂತೆ, ಯಾಕೆ ಇದು ಹೀಗೆ ಅಂತ. ನನಗೆ ಇದು ಅರ್ಥ ಆಗ್ತಾ ಇಲ್ಲ. ಅಲ್ಲ, ಅದು ದೇವರು
ಒಂದೇ ಅಂತ ಗೊತ್ತಾದ್ಮೇಲೆ ಅಲ್ಲಿ ತನಕ ಬೇಕಲ್ಲ, ಅಲ್ಲಿ ಗ್ರಂಥ ಬರೆದವರು ಯಾರು ಗೊತ್ತಾಗಿದೆಯಲ್ಲ, ಅವ್ರು ಯಾಕೆ ಮಾಡಿದ್ರು, ಅದು ಅವರಿಗೂ ಗೊತ್ತಿಲ್ಲ, ಆದ್ರೆ ಅವ್ರ ಗ್ರಂಥ ಯಾಕೆ ಓದಬೇಕು, ಈ ತರ ವಾದಗಳನ್ನ ಮಾಡಿದ್ರೆ ಗುರುಗಳು ಉತ್ತರ ಕೊಡ್ಲಿಕ್ಕಾಗದೆ ಪೇಚಾಡ್ತಿದ್ರು ತಿಳ್ಕೊಂಡ್ಬಿಟ್ಟಿದ್ರು ಅಧ್ಯಾಪಕರು. ಆಗ ಅದರಿಂದ ಬೇರೆ ಬೇರೆ ಈ ಪಾಠವೇ ರಗಳೆಗೆ ಅಸಹ್ಯ ಅಂತ ಕಾಣ್ತಿತ್ತು ಅವ್ರಿಗೆ, ಪಾಠ ಅಸಹ್ಯ ಕಾಣ್ತಿತ್ತು. ಆದ್ರೆ ಅವರ ಸಹಪಾಠಿಗಳೆಲ್ಲ ನೀನು ಇಲ್ಲದಿದ್ರೆ ನಮಗೂ ಪಾಠಗಳಿಗೆ ಮನಸ್ಸಾಗುದ್ರು, ನೀನು ಬಾ ಅಂತ ಸಹಪಾಠಿಗಳಿಗೋಸ್ಕರ ಜೊತೆ ಇವರು ಪಾಠಕ್ಕೆ ಹೋಗ್ತಿದ್ರು, ತನಗೆ ಇಷ್ಟ ಇಲ್ಲದಿದ್ರು ಅಂತ ಬಾಲ್ಯದಲ್ಲೇ ಒಂದು ರೀತಿ ಅವರಿಗೆ ಆ ಮಾಯಾವಾದದ ಬಗ್ಗೆ ಎವರ್ಷನ್ ಬಂದಿತ್ತು. ಹೀಗೆ ವಿದ್ವಾಂಸರಾದರು, ಶಾಸ್ತ್ರಗಳನ್ನು ಓದಿ ಶಾಸ್ತ್ರಕ್ಕಿಂತ ಸ್ವಯಂ ಪ್ರತಿಭೆಯಿಂದ ಅವರು ಬಹಳ ಎತ್ತರಕ್ಕೇರಿದರು. ಬಹಳ ಎತ್ತರಕ್ಕೇರಿ ಎಷ್ಟು ಪ್ರಸಿದ್ಧರಾದ್ರಂದ್ರೆ ಆ ಕಾಲದಲ್ಲಿ ಒಬ್ಬ ಮೀಮಾಂಸಕ ಇದ್ದಂತೆ, ಭಾನುಪಂಡಿತ. ಆ ಭಾನುಪಂಡಿತ ಬಹಳ ದೊಡ್ಡ ಮೀಮಾಂಸಕ, ಆ ಕಾಲದ ದೊಡ್ಡ ಪಂಡಿತ ಅಂತ. ಈಗ ಅವರು ಒಂಥರ ಸುಬ್ರಹ್ಮಣ್ಯ ಪಂಡಿತರು ಎದುರಾಳಿ ಅನ್ನುವಷ್ಟು ಖ್ಯಾತರಾಗಿದ್ದಂಥ ಒಬ್ಬ ಪಂಡಿತ. ಅವನೇನು ಸುಬ್ರಹ್ಮಣ್ಯ ಪಂಡಿತರು ನಾನು ಪಂಡಿತ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದವ. ಅವನು ಏನಾಗ್ಬಿಟ್ಟ ಅಂದ್ರೆ, ಮೊದಲು ಭಾನುವಾಗಿದ್ದವ ತಿರುಗೋ ಪಂಡಿತರ ಬೆಳೆದ ಮೇಲೆ ಮಿಂಚುಗಳಾಗ್ಬಿಟ್ಟ. ಸೂರ್ಯನಂತೆ ಹಾರಾಡ್ತಾ ಇದ್ದವ ಮಿಂಚುಗಳದಂತೆ ತಣ್ಣಗಾಗ್ಬಿಟ್ಟ. ಅವನ ಪೌರುಷ ಇಳಿದು ಹೋಯ್ತು. ಅಂಥ ಪ್ರಖರವಾದಂತಹ ಪ್ರತಿಭೆ, ಇವರು ಎದುರು ನಿಂತು ಮಾತಾಡುವರಿಲ್ಲ ಅನ್ನುವಂಥ ಅಸಾಧಾರಣವಾದ ಪ್ರತಿಭೆ. ಹೀಗೆ ವಿದ್ವತ್ತೆಯಿಂದ ಬೆಳಗ್ತಾ ಇದ್ದಂಥ ತ್ರಿವಿಕ್ರಮ ಪಂಡಿತರಿಗೆ ಏನಾಯಿತು ಅಂದ್ರೆ, ಅವ್ರು ಹೀಗೆ ಬೆಳಗ್ತಾ ಇದ್ರು, ಪ್ರಚಂಡವಾದಂತಹ ವಾಗ್ಮಿತೆಯನ್ನು ಬೆಳೆಸ್ತಾ ಇದ್ದಾಗ ಒಂದು ಸರ್ತಿ ಅವರಿಗೆ ತಂದೆ, ಸುಮಾರು ಅವರಿಗೆ 20-25 ವರ್ಷ ವಯಸ್ಸಿರ್ಬೋದು ಆವಾಗ, ತಿಳ್ಕೊಂಡ್ಬಿಟ್ರೆ 20-25 ಅಧ್ಯಯನ ಎಲ್ಲ ಶಾಸ್ತ್ರ ಪ್ರವಚನ ಮುಗಿದು ವಿದ್ವಾಂಸರಾಗಿದ್ದಾರೆ. ಎಲ್ಲ ವಿದ್ವಾಂಸರು ಎದುರು ಬಂದು ನಿಲ್ಲುವುದಕ್ಕೆ ಹೆದರುತ್ತಾ ಇದ್ದಾರೆ. ಅಂಥ ಸ್ಥಿತಿಯಲ್ಲಿ ತಂದೆ ಆ ತನಕ ಬಾಯಿ ಬಿಡಲಿಲ್ಲ, ಏನೂ ಹೇಳಿರ್ಲಿಲ್ಲ, ಓದು ಅಂತ ಹೇಳ್ತಾ ಇದ್ರು. ಒಂದು ದಿವಸ ಸುಬ್ರಹ್ಮಣ್ಯ ಪಂಡಿತರು ಕರೆದು ಹೇಳಿದ್ರಂತೆ, ಅಪ್ಪ, ನಮ್ಮ ಪರಂಪರೆಯಿಂದ ನಾವು ನಿರ್ಗುಣ ಬ್ರಹ್ಮ ಅಂತ ಪಾಠ ಕೇಳ್ತೇವೆ, ಆದರೆ ನೋಡಿ ಆ ಪರಂಪರೆಯ ಪ್ರಭಾವ ಹೇಗಿರುತ್ತೆ ಅಂದ್ರೆ, ನಿರ್ಗುಣ ಬ್ರಹ್ಮೋಪಾಸನೆ ಇರಬಹುದು, ಮಾಡಿದ್ರೆ ಒಳ್ಳೇದಾಗುತ್ತೇನೋ, ಆದ್ರೆ ಕಲಿಯುಗದಲ್ಲಿ ಅಂತೂ ಆಗೋಲ್ಲ, ಬೇರೆ ಯುಗದಲ್ಲಿ ಆಗುತ್ತೇನೋ ಅಂತ ಅವ್ರಿಗೆ ಒಂಚೂರು ಗೊಂದಲ. ಯಾಕೆಂದ್ರೆ ಪ್ರಭಾವ ನಕಲವು ನಿರ್ಗುಣ ಭಾವನ. ಕಲಿಯುಗದಲ್ಲಿ ಅಂತೂ ನಿರ್ಗುಣ ಉಪಾಸನೆಯಿಂದ ಏನೂ ಸುಖ ಇಲ್ಲ, ಬೇರೆ ಯುಗದ ವಿಷಯ ನನಗೆ ಗೊತ್ತಿಲ್ಲಪ್ಪ ಅಂದ್ರೆ ಅವ್ರು ತೀರ್ಮಾನ